ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಫ್ಕೋರ್ಸ್ ನಾನಂತೂ ಸಖತ್ತಾಗಿದ್ದೀನಿ, ಸೂಪರ್ ಫೆಂಟಾಸ್ಟಿಕ್ ಆಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವರ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಓಕೆ ಸ್ನೇಹಿತರೆ, ಇದು ನನ್ನ ಔಟ್ಫಿಟ್. ತುಂಬ ಮಾತಾಡೋ ಅವಶ್ಯಕತೆ ಇದೆ. ಇವತ್ತು ಜುಲೈ 22, 2026. ಇವತ್ತಿಗೆ ನನ್ನ ಪ್ರಿಪ್ರೇಷನ್ ಜರ್ನಿ ಸ್ಟಾರ್ಟ್ ಆಗಿ 22 ದಿನಗಳು ಆಗ್ತಾ ಬಂತು. ನಾನು ಅಸಲಿಗೆ ಮಾಡಿರುವಂಥ ತಪ್ಪು ಮತ್ತು ಮಿಸ್ಟೇಕ್ಸ್, ಮಾಡಬೇಕಾಗಿರುವಂಥ ಕಾರ್ಯಗಳು ಸ್ಥಗಿತಗೊಂಡು ಆ್ಯಂಡ್ ಇನ್ಮೇಲೆ ನಾನು ಮಾಡಬೇಕಾಗಿರುವಂಥ ಅಪ್ಡೇಟ್ಸ್ಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಆ್ಯಂಡ್ ನನ್ನ ಮುಂದಿನ ಯೋಜನೆಗಳು ಏನಿದಾವೆ, ನಾನು ಮಾಡಿರುವ ತಪ್ಪುಗಳು ಏನು, ಪ್ರತಿಯೊಂದನ್ನು ಮಾತಾಡ್ಕೊಂಡು ಬರೋಣ. ಸೊ ಅದಕ್ಕಿಂತ ಮುಂಚೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯ, ನನ್ನ ಬಾಳಿನಲ್ಲಿ ಎಂಟ್ರಿ ಆಗಿರುವಂಥ ಒಬ್ಬ ವಿಶೇಷ ವ್ಯಕ್ತಿಯ ಜನ್ಮದಿನವಿದೆ. ಅವ್ರಿಗೋಸ್ಕರ ದೇವ್ರ ಹತ್ರ ಹೋಗ್ಬಿಟ್ಟು ಸಮಥಿಂಗ್ ಏನಾದರೂ ಕೇಳ್ಕೊಂಬರೋಣ, ಒಳ್ಳೇದಾಗಲಿ ಎಲ್ರಿಗೂ ಅಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಇದು ನಾನು ಡೈಲಿ ಪಠನೆ ಮಾಡುವಂಥ ಮಂತ್ರ. ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಡೈಲಾಗ್ ಅದಕ್ಕಾದ ನಮಸ್ಕಾರ ಎಲ್ರಿಗೂ. ಐ ಥಿಂಕ್ ಎಲ್ಲರೂ ಕೂಡ ಸಖತ್ತಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ, ಸೂಪರ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಹಾಗೆ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಗ್ಗೆ ಬಂದ್ಬಿಡ್ತೀನಿ. ಮೇನ್ ಟಾಪಿಕ್ ಬಂದ್ಬಿಟ್ಟು ಒಬ್ಬರಿಗೆ ವಿಶ್ ಮಾಡೋದಾಗಿದೆ. ಆ ವಿಶ್ನ ಈ ವಿಡಿಯೋ ಮುಖಾಂತರ ಮಾಡಬೇಕು ಅಂತ ನನ್ನ ಚಿಕ್ಕ ಬಯಕೆ ಅಷ್ಟೇ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿರೋದ್ರಿಂದ ನಾನು ಕಲ್ತಿರೋ ಪಾಠಗಳು ತುಂಬ. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಒಂದು ವಿಶ್ ಆಗಿದೆ. ಸೊ ಅದು ಒಂದು ಬರ್ಡೇ ವಿಶ್, ಜನ್ಮದಿನದ ಶುಭಾಶಯಗಳು ಕೋರುವ ಒಂದು ಚಿಕ್ಕ ವಿಡಿಯೋ ಅಷ್ಟೇ ಆಗಿರ್ಬೋದು. ಅದರ ನಂತರನೂ ಕೂಡ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಆ ವ್ಯಕ್ತಿಗೆ ಹೇಗೆ ಜನ್ಮದಿನದ ಕೋರಿಕೆ ತಿಳಿಸೋದಂತ ನನಗಂತೂ ಗೊತ್ತಾಗ್ತಾ ಇಲ್ಲ, ಬಟ್ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ ತಕ್ಷಣ ನನ್ನ ಜೀವನನೇ ಒಂಥರ ಬದಲಾಯಿತು. ಒಂಥರ ಸದ್ಯಕ್ಕೆ ಹೇಳಬೇಕು ಅಂದರೆ ಭಯ ಆಗ್ತಾ ಇದೆ, ಏನಕ್ಕೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಆ ಫೀಲಿಂಗ್ ಒಂಥರ ಯಾಕ ಭಾಗಂಗ ಒಂದೇ చాలా నచ్చింది ఫీలింగ్. నచ్చింద కోసం చేస్తాను. ತುಂಬ ಇಷ್ಟ ಆದವ್ರ ಬಗ್ಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಮಾತುಗಳು ಬರೋದು ಸ್ವಲ್ಪ ಕಷ್ಟ ಅಂತ ಅನ್ಕೊತೀನಿ. ಸೊ ನಿಮಗೂ ಕೂಡ ಫೀಲಿಂಗ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ಆಗಿದೆ ಅಂತ ಅನ್ಕೊತೀನಿ. ಸೊ ಅದೇ ಥರ ಆ ವ್ಯಕ್ತಿ ನನ್ನ ಬಾಳಲ್ಲಿ, ನನ್ನ ಲೈಫಲ್ಲಿ ಆ್ಯಂಡ್ ನನ್ನ ಸ್ಟಡಿ ಕೆರಿಯರಲ್ಲಿ ಬಂದ ತಕ್ಷಣ ನನ್ನ ಸ್ಟಡಿ ಕೆರಿಯರ್ ಒಂಥರ ಭಾಗ ಅಂತಾರಲ್ಲ, ತುಂಬ ಚೆನ್ನಾಗಿ ಒಂಥರ ಮೋಟಿವೇಟೆಡ್ ಆ್ಯಂಡ್ ಬೆಸ್ಟ್ ಡೈರೆಕ್ಷನಲ್ಲಿ ಸಾಗ್ತಾ ಇದೆ. ನಾನು ಪ್ರತಿಯೊಂದು ಸತಿ ತಪ್ಪು ಮಾಡಿದಾಗೂ ಸ್ಲ್ಯಾಪ್ ಮಾಡಿ ಆ್ಯಂಡ್ ನಾನು ಚಿಕ್ಕದಾಗಿ ಏನೋ ಟೈನಿ ಚೇಂಜಸ್ನ ಮಾಡಿ ಅಪ್ಗ್ರೇಡ್ ಮಾಡಿದಾಗ ಆ್ಯಂಡ್ ಅದನ್ನು ಸಕ್ಸಸ್ ಆಗಿ ಅಚೀವ್ ಮಾಡಿದಾಗ ಕ್ಲಾಸ್ ಮಾಡೋರು. ಅದೇ ಥರ ನಾನು ಏನಾದರೂ ಒಂದು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ತಪ್ಪು ದಾರಿಯಲ್ಲಿ ಹೋದಾಗ ನನ್ನನ್ನು ತಿದ್ದಿ ಬುದ್ಧಿ ಬೈದು ಹೊಡೆದು ನನ್ನನ್ನು ಒಳ್ಳೆ ದಾರಿಗೆ ತಂದಿರುವಂಥ ವ್ಯಕ್ತಿ. ಮತ್ತು ನನ್ನ ಕೈಲಾಗಲ್ಲ, ನಾನೊಬ್ಬ ಲೂಸರ್, ನಾನೊಬ್ಬ ಅನ್ಫಿಟ್ ಫಾರ್ ದಿಸ್ ಸ್ಟಡಿ, ಐ ಆಮ್ ಅನ್ಫಿಟ್ ಫಾರ್ ದಿಸ್ ಸೊಸೈಟಿ, ಐ ಆಮ್ ಅನ್ಫಿಟ್ ಫಾರ್ ದಿಸ್ ಲೈಕ್ ಎಕ್ಸೆಟ್ರಾ 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 ಎಕ್ಸೆಟ್ರಾ. ನಾನು ಡಿಮೋಟಿವೇಟೆಡ್ ಆ್ಯಂಡ್ ಪ್ರೊಕ್ರಾಸ್ಟಿನೇಟ್ ಲೇಸಿನೇಟೆಡ್ ಆದಾಗ ಅವರು ನನಗೆ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡಿದ್ದಾರೆ. ಆ್ಯಂಡ್ ನಿನ್ನ ಹತ್ರ ಆ ಪವರ್ ಇದೆ, ನಿನ್ನ ಹತ್ರ ಸಾಧನೆ ಮಾಡುವಂಥ ಒಂದು ಛಲ ನಿಂತವಾಗಿದೆ. ಯು ಆರ್ ದ ಫಿಟ್ ಆ್ಯಂಡ್ ಪರ್ಫೆಕ್ಟ್ ಈ ಸೊಸೈಟಿಗೆ ಆ್ಯಂಡ್ ಯು ಆರ್ ದ ಪರ್ಫೆಕ್ಟ್ ಗಾಯ್ ದಿಸ್ ಸೊಸೈಟಿಗೆ ಅಂತ ಹೇಳ್ಬಿಟ್ಟು ಮೋಟಿವೇಟೆಡ್ ಮಾಡಿದಂಥ ಆ ವ್ಯಕ್ತಿ. ಸೊ ಅವರು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಛಾಪನ್ನು ಮೂಡಿಸಿದಂಥ ವ್ಯಕ್ತಿ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇನ್ ಕೇಸ್ ಬರದೇ ಇದ್ದಿದ್ರೆ ಸೊ ಎಷ್ಟು ನಾನು ರಿಯಾಲಿಟಿನ ತುಂಬ ತಿಳ್ಕೊಳ್ದೆ ಹಾಗೆ ಉಳಿದು ಬಿಡ್ತಿದ್ದೇನೋ ಅಂತ ಒಂದೊಂದು ಕಡೆ ಫೀಲ್ ಆಗ್ತಾ ಇತ್ತು ನನಗೆ. ಆ ಫೀಲ್ ಇವಾಗಲೂ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿರಲಿಲ್ಲ ಅಂದರೆ ಸೊ ಮೇ ಬಿ ರಿಲೇಟಿವ್ಸ್, ರಿಲೇಷನ್ಸ್ ಆ್ಯಂಡ್ ಈ ಸಮಾಜದಲ್ಲಿರೋ 4 ಜನರು ಏನಂತಾರೆ, ಈ ಸೊಸೈಟಿ, ಇದ್ರ ಬಗ್ಗೆ ನನಗೆ
ಐ ಥಿಂಕ್ ಏನು ಗೊತ್ತಾಗ್ತಿಲ್ಲ ಅಂತ ಅನ್ಕೊಂತೀನಿ. ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಿಕ್ಕಾಪಡೆ ನಾನೊಬ್ಬ ಇಂಟ್ರೋವರ್ಟೆಡ್ ಪರ್ಸನ್, ಆ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಆಗಿದೆ ಅಂತ. ನಾನು ಇಂಟ್ರೋವರ್ಟೆಡ್ ಕಮ್ಸ್ ಟು ಎಕ್ಸ್ಟ್ರೋವರ್ಟೆಡ್ ಆಗೋಕ್ಕೆ ಸಿಕ್ಕಾಪಡೆ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಬಿಗ್ ಥ್ಯಾಂಕ್ಸ್. ಮತ್ತು ಇನ್ನೂ ಸಿಕ್ಕಾಪಡೆ ಮ್ಯಾಟ್ರ್ ಇದೆ. ನಾನೊಬ್ಬ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ, ಈ ಫೇಸ್ ಕಾಣ್ತಾ ಇದೆಯಲ್ಲ ಇಷ್ಟೊಂದು ಸೈಲೆಂಟಾಗಿ, ಈ ಸೈಲೆಂಟ್ ಫೇಸ್ ಬರೋಕ್ಕೆ ಮೇನ್ ರೀಸನ್ನೇ ಆ ವ್ಯಕ್ತಿ. ನಾನು ಸಾಮಾನ್ಯವಾಗಿ ಇಷ್ಟೊಂದು ಸೈಲೆಂಟ್ ಆ್ಯಂಡ್ ಫೇಸನ್ಸ್ ಕಾಮ್ ಆ್ಯಂಡ್ ಕೂಲ್ ಆಗಿರುವಂಥ ವ್ಯಕ್ತಿ ಆಗಿರಲಿಲ್ಲ ಮುಂಚೆ. 2023 ಹಿಂದೆ ಹೈ ಟೆಂಪರ್ಡ್, ಶಾರ್ಟ್ ಟೆಂಪರ್ಡ್ ಆ್ಯಂಡ್ ಸಡನ್ ಟ್ರಿಗರ್ಡ್ ಆಗಿರುವಂಥ ಪರ್ಸನ್ ಆಗಿದ್ದೆ. ಸಿಕ್ಕಾಪಡೆ ಯಾರಾದರೂ ಏನಾದರೂ ಅಂದರೆ ಸಡನ್ ಟ್ರಿಗರ್ಡ್. ನೆಕ್ಸ್ಟ್, ನಾನು ಯಾರಿಗೂ ಕೂಡ ಅನಾವಶ್ಯಕವಾಗಿ ಯಾರಿಗೂ ಬೈಯೋಕ್ಕೆ ಹೋಗಲ್ಲ. ಸೊ ಯಾವುದಾದ್ರೂ ಒಬ್ಬ ವ್ಯಕ್ತಿ ನನಗೆ ಬೈದಂದರೆ ಆ ಕೋಪ ಎಲ್ಲಿಂದ ಬರುತ್ತೋ ನನಗಂತೂ ಗೊತ್ತಿಲ್ಲ. ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋವಂಥ ಒಂದು ದಾರಿನೇ ನನಗೆ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ಟ್ರಿಗರ್ ಆಗ್ತಿದ್ದೆ, ಆಮೇಲೆ ಪಶ್ಚಾತ್ತಾಪ ಪಡ್ತಿದ್ದೆ, ಕೋಪದಲ್ಲಿ ದುಡುಕ್ ಬಿಡ್ತಿದ್ದೆ. ನಂತರ ಸೆಟ್, ನಾನು ಹಿಂಗೆ ಮಾಡಬಾರ್ದಾಗಿತ್ತಲ್ಲ, ನಾನು ಏನಕ್ಕೆ ಹಿಂಗೆ ಮಾಡಿದೆ ಅಂತ ಗಿಲ್ಟಿ ಫೀಲ್ ಕಾಡ್ತಾ ಇತ್ತು. ಸೊ ಇವಾಗಲೂ ಕೂಡ ಇದೆ. ಕಂಪೇರ್ ಮಾಡಿದ್ರೆ ಮುಂಚೆಗಿಂತ ಇವಾಗ ಓವರಾಲ್ 85 to 90% ಕಮ್ಮಿ ಆಗಿದೆ. ಇನ್ನೂ ಕೂಡ ಆ ಟ್ರಿಗರ್ನೆಸ್ ಎಲ್ಲೋ ಒಂದು ಸ್ವಲ್ಪ ಆಚೆ ಈಚೆ ಎಲ್ಲೋ ಉಳ್ಕೊಂಡಿದೆ. ಮುಂಚೆ ನಾನು ಸ್ಟಡಿಯಲ್ಲಿ ಸಿಕ್ಕಾಪಡೆ ಡಿಸಿಪ್ಲಿನ್ಡ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ರಿಸ್ಟಲ್ ಆಗಿದೆ. ಸದ್ಯಕ್ಕೆ ಅದನ್ನು ಮೇಂಟೆನೆನ್ಸ್ ಮಾಡ್ಕೊಳ್ಳೋದು ಸಿಕ್ಕಾಪಡೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ಬಂದ್ಬಿಟ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅದನ್ನು ಮಾತಾಡೋಕ್ಕಿಂತ ಮುಂಚೆ ಈ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದರೆ, ಇವ್ರು ಬಂದ್ಬಿಟ್ಟು ತುಂಬ ಸಾಧಾರಣ, ತುಂಬ ಕಾಮ್ ಆ್ಯಂಡ್ ಕೂಲ್. ಅವರಿಂದ ಕಲಿಬೇಕಾಗಿರೋದು ಸಿಕ್ಕಾಪಡೆ ನನ್ನ ಜೀವನದಲ್ಲಿ, ಇನ್ನೂ ಜೀವನದ ಉದ್ದಕ್ಕೂ ಕಲಿಬೇಕಾಗಿರುವಂಥ ಪಾಠಗಳು ತುಂಬ ಬೇಜಾನಿದ್ದಾವೆ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ತಂದು ಕೊಟ್ಟಿದ್ದಕ್ಕೆ ಆ ದೇವ್ರಿಗೂ ಆ್ಯಂಡ್ ಭೂಮಿಗೆ ತಂದಿದ್ದಂಥ ಅವ್ರ ತಂದೆ ತಾಯಿಗೂ ತುಂಬ 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 ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಧನ್ಯವಾದ, ಥ್ಯಾಂಕ್ಸ್ ಮತ್ತು ಪ್ರಣಾಮ ಹೇಳಿದ್ರು ಕೂಡ ಸಾಕಾಗಲ್ಲ. ಅವ್ರು ಬಂದ್ಬಿಟ್ಟು ನನ್ನ ಟೀಚರ್. ಲೈಫಲ್ಲಿ ನನಗೆ ಗೋಲ್ ಇಲ್ಲ, ವಿಷನ್ ಇಲ್ಲ, ಆ್ಯಂಬಿಷನ್ ಇಲ್ಲ, ಮತ್ತು ಎಲ್ಲ ಇದ್ದು ಕೂಡ ನಾನು ಒಂದು ರೈಟ್ ವೇದಲ್ಲಿ ನನಗೆ ಹೋಗೋಕ್ಕೆ ಒಂದು ಬೆಟ್ರ್ ವೇ ಇರಲಿಲ್ಲ. ಆ ವೇನ, ಆ್ಯಂಬಿಷನ್, ವಿಷನ್ ಮತ್ತು ನನ್ನಲ್ಲಿರುವ ನಿಜವಾದ ನನ್ನನ್ನು ತೋರಿಸಿದಂಥ ವ್ಯಕ್ತಿ ಅವರು. ಅವರ ಜನ್ಮದಿನ ಎಂದು. ಸೊ ನಿಮ್ಮ ಈ ಬರ್ಡೇಗೆ ನನಗೆ ಕೊಡಲ್ಲ, ನನ್ನ ಹತ್ರ ಯಾವುದೇ ಅಮೂಲ್ಯವಾದ ಗಿಫ್ಟ್ಗಳನ್ನ ಕೊಡುವಷ್ಟು ಸಾಮರ್ಥ್ಯ ನನ್ನ ಹತ್ರ ಇಲ್ಲ. ಬಟ್ ಇಷ್ಟು ಮಾತ್ರ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಎದುರುಗಡೆ ನಿಂತಾಗ ನನಗೆ ಹೇಳೋಕ್ಕಾಗಲ್ಲ ಮೈ ಡಿಯರ್. ನಿಮ್ಮ ಎದುರುಗಡೆ ನಿಂತಾಗ ನನಗೆ ಬಾಯಲ್ಲಿ ಮಾತು ಬರದೇ ಇರ್ಬೋದು. ಬಟ್ ಈ ವಿಡಿಯೋ ಮುಖಾಂತರ ನನಗೆ ಹೇಳೋದಿಷ್ಟೇ, ನಿಮ್ಮನ್ನು ಈ ಲೈಫಲ್ಲಿ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಯು ಆರ್ ಮೈ ಟೀಚರ್. ನಾನು ದಾರಿ ತಪ್ಪಿದಾಗ ನನ್ನನ್ನು ದಾರಿಗೆ ತಂದುಬಿಟ್ಟು, ನನ್ನ ಕಷ್ಟ ಅಂತ ಸೋತಾಗ ನನ್ನನ್ನು ಕೈ ಹಿಡಿದೆಬ್ಬಿಸಿ, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಕೊಂಡು ನಾನು ಕುಸ್ತು ಬಿದ್ದಾಗ ನಿನ್ನ ಕೈಲಿ ಆಗುತ್ತೆ ಜಿಗ್ದು ಹುಟ್ಟಿದು ಹೇಳುವಂಥ ಸಾಮರ್ಥ್ಯ, ಶಕ್ತಿ, ಧೈರ್ಯ ನಿನ್ನ ಹತ್ರ ಇದೆ ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ನನ್ನ ಗುರುಗಳು, ನನ್ನ ಟೀಚರ್. ಅವ್ರಿಗೆ ಇಂದು ಜುಲೈ 22 ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಈ ವಿಡಿಯೋ ಮುಖಾಂತರ ಕೋರ್ತಾ ಇದ್ದೀನಿ. ಸೊ ಪ್ರಣಾಮಗಳು. ನಿಮ್ಮನ್ನು ಈ ಜೀವನದಿಂದ ಕಳ್ಕೊಳ್ಳೋಕ್ಕೆ ನಾನು ಒಂಚೂರು ಕೂಡ ಇಷ್ಟಪಡಲ್ಲ. ಇನ್ ಕೇಸ್ ಇಟ್ಸ್ ಓಕೆ. ಆ ದೇವರು ನಿಮ್ಮ ಆಯುಷ್ಯ ಆರೋಗ್ಯನ ಇನ್ನೂ ಚೆನ್ನಾಗಿ ಕೊಟ್ಟು, ನಿಮ್ಮ ಸಿರಿವಂತಿಕೆ, ಬುದ್ಧಿವಂತಿಕೆ ಇನ್ನೂ ಅಗಾಧವಾಗಿ ಮಾಡಲಿ. ಇನ್ನೂ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ನಿಮ್ಮನ್ನು ಅರಿಸ್ಕೊಂಡು ಬರುವಂಥ ಜೀವಿಗಳಿಗೆ ನೀವು ಆಶ್ರಯ ನೀಡಬೇಕು ಅಂತ ನನ್ನ ಒಂದು ಚಿಕ್ಕ ಕೋರಿಕೆ. ಇನ್ನೂ ಒಂದಿಷ್ಟು ಜನರಿಗೆ ನೀವು ಆಶ್ರಯವಾದಂಥ ಒಂದು ಚಪ್ಪರ ಆಗಬೇಕು ಅಂತ ನನ್ನ ಬಯಕೆ. ಸೊ ನೀವೊಂದು ಊರಿಗೆ ಆಲದ ಮರ ಆಗಬೇಕು ಅನ್ನೋ ನನ್ನ ಬಯಕೆ. ಸೊ ಅಷ್ಟೇ ನಿಮ್ಮಲ್ಲಿ ಕೋರ್ಕೊಳ್ಳೋದು. ಆ್ಯಂಡ್ ಆ ದೇವರಲ್ಲಿ ನನ್ನ ಪ್ರಾರ್ಥನೆ ಕೂಡ ಇಷ್ಟೇ, ನಿಮ್ಮ ಎಲ್ಲ ಕನಸುಗಳನ್ನು ಕೂಡ ಆದಷ್ಟು ಬೇಗ, ಇನ್ನೂ ಬೇಗ ನೆರವೇರಿಸಲಿ. ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೇನ್ ಟಾಪಿಕ್ಕಿಗೆ ನಾನು ಬಂದುಬಿಡ್ತೀನಿ. ನನ್ನ ರಿಯಾಲಿಟಿನ ಮತ್ತು ನಾನು ಇಷ್ಟೊಂದು ಏನಕ್ಕೆ ಹೀಗಾಗಿದ್ದೀನಿ ಅನ್ನೋದಕ್ಕೆ ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಯಾವುದೇ ಥರ ಮುಚ್ಚು ಮರೆ ಏನೂ ಇಲ್ಲ. ಬಿಕಾಸ್ ಮುಚ್ಚು ಮರೆ ಮಾಡಿಟ್ಕೊಳ್ಳೋಕ್ಕೆ ನನ್ನ ಹತ್ರ ಅಂತ ಏನು ಆಸ್ತಿ ಇದೆ, ಏನಾದರೂ OTP ಏನಾದರೂ ತೊಗೊಂಡ್ಬಿಟ್ಟು ಸಿಗ್ನೇಚರ್ ತೊಗೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅನ್ನೋಕ್ಕೆ ಏನೂ ಇಲ್ಲ. ನಥಿಂಗ್. ಶೇರ್ ಮಾಡ್ಕೊಳ್ಳೋಕ್ಕೆ ಏನೂ ಇಲ್ಲ. ಶೇರ್ ಮಾಡ್ಕೊತೀನಿ ಅಷ್ಟೇ. ಇಷ್ಟೊಂದು ಕಾಮಾಗಿ ಮತ್ತು ಕೂಲಾಗಿ ನೋಡ್ತಾ ಇರುವಂಥ ಈ ನಾನು ಇಷ್ಟೊಂದು ಕಾಮ್ ಆ್ಯಂಡ್ ಕೂಲ್ ಆಗಿರುವಂಥ ವ್ಯಕ್ತಿ ಅಲ್ವೇ ಅಲ್ಲ. ನಾನೇನಾದರೂ ಇಷ್ಟೊಂದು ಕಾಮ್ ಆ್ಯಂಡ್ ಕೂಲ್ ಆ್ಯಂಡ್ ಫೇಸೆನ್ಸ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ನಾನು ಫೇಸೆನ್ಸ್ ಆಗಿ ಇಟ್ಕೊಂಡು ಒಂದು ವೇಯಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅದು ನನ್ನ ಈ ಗುರುಗಳಿಂದನೇ ಇಷ್ಟೆಲ್ಲ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಟೀಚರ್ಸ್. ನನ್ನ ಗುರುಗಳಿಗೆ ಅವ್ರ ಹೆಸರು ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಅಂದ್ಕೊಂಡಿದ್ದನ್ನು ಸಾಧಿಸಿದ ಆದಮೇಲೆ ಅವರನ್ನು ಇದೇ ಚಾನಲಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅಲ್ಲಿವರೆಗೂ ಅವ್ರ ನೇಮ್ ಸಸ್ಪೆನ್ಸ್ ಆಗಿರಲಿ. ಓಕೆ, ನನ್ನ ಕಡೆ
ನನ್ನ ಜೀವನದ ಕರಾಳದ ಕಡೆ ಹೆಜ್ಜೆ ಹಾಕೋಣ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳ್ಳಿಯಲ್ಲೇ. ಹುಟ್ಟಿದಾಗ ಇವನೇನು ಬದುಕ್ತಾನೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸಾಲ ಮಾಡಿ ಅವ್ರ ಹತ್ರ ಇವ್ರ ಹತ್ರ ಎಷ್ಟರ ಬಡ್ಡಿ ಅಂದರೆ ಅಷ್ಟರ ಬಡ್ಡಿ ಸಾಲ ಮಾಡಿ ಉಳಿಸಿದ್ದಾರೆ. ಅವೆಲ್ಲ ಹೇಳಬಾರ್ದು, ಆ್ಯಕ್ಚುಲಿ ಹೇಳಬೇಕು ಅನ್ನಿಸ್ತಾ ಇದೆ, ಹೇಳ್ತೀನಿ. ಏನಕ್ಕೆ ಹೇಳಬೇಕು ಅನ್ನಿಸ್ತಾ ಇದೆ ಅಂದರೆ ಅವರಿಗಾಗಿರೋ ನೋವುಗಳು ನಾನು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ. ಮತ್ತು ಇಷ್ಟೊಂದು ನೋವುಗಳನ್ನ ನೋಡಿ ಕೂಡ ನಾನು ಬದಲಾಗಲಿಲ್ಲ ಅಂದರೆ ನಾನೊಬ್ಬ ಹುಟ್ಟಿದ್ದು ವ್ಯರ್ಥ ಅಂತ ಅನ್ಸುತ್ತೆ. ಅದ್ರಗೋಸ್ಕರ ನೋವುಗಳು ಕಾಮನ್, ಎಲ್ಲರ ಪ್ರತಿ ಒಬ್ಬ ವ್ಯಕ್ತಿಯ ಮನುಷ್ಯನ ಜೀವನದಲ್ಲಿ ಕೂಡ ನೋವುಗಳು ಕಾಮನ್. ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಆಡು ಮಟ್ಟದ ಸೊಪ್ಪಿಲ್ಲ, ನೋವು ಇಲ್ಲದ ವ್ಯಕ್ತಿ ಇಲ್ಲ, ಮನುಷ್ಯ ಇಲ್ಲ. ಹಾಗೆ ನನ್ಗನ್ನಿಸ್ತಾ ಇರುತ್ತೆ, ಎಷ್ಟೊಂದು ನೋವು, ನಲಿವು, ಕಷ್ಟ, ಕಾರ್ಪಣ್ಯಗಳು ಎಲ್ಲರ ಜೀವನದಲ್ಲೂ ಇದೆನೋ, ಅಥವಾ ಸ್ಪೆಷಲ್ಲಾಗಿ ನನ್ನ ಜೀವನದಲ್ಲೂ ಎಕ್ಸ್ಟ್ರಾ ದೇವ್ರನ್ನ ಬರೆದ್ಬಿಟ್ಟು ಎಕ್ಸ್ಟ್ರಾ ಏನಾದರೂ ಕಳಿಸಿದೇನೋ ಅಂತ ಅನ್ನಿಸ್ತಾ ಇತ್ತು. ಅದೇನೇ ಆಗಲಿ, ಕಷ್ಟ ಬರೋದು ಒಳ್ಳೇದಕ್ಕೆ. ಬಟ್ ಈ ವಿಡಿಯೋ ನಾನು ಕಷ್ಟ ಇದೆ, ಹಿಂಗಿದೆ, ಹಂಗಿದೆ ಅಂತ ಹೇಳ್ಕೊಳ್ಳೋಗೋಸ್ಕರ ಮಾಡ್ತಾ ಇರೋವಂಥ ವಿಡಿಯೋ ಅಲ್ಲ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಚಿಕ್ಕ ಮೆಸೇಜ್ ಕೊಡಬೇಕಾಗಿದೆ, ಮುಖ್ಯವಾದಂಥ ನಮ್ಮ ರಿಲೇಟಿವ್ಸ್ಗೆ, ರಕ್ತ ಸಂಬಂಧಿಗಳಿಗೆ ಮತ್ತು ನಮ್ಮ ಅಪ್ಪನ ರಕ್ತ ಸಂಬಂಧಿಗಳಿಗೆ ಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಏನೇನು ಮಾಡಿದಿರೋ ಎಲ್ಲಾನು ಪ್ರತಿಯೊಂದನ್ನು ನೆನಪಿದೆ. ಹೊಳ್ಳಿ ನಿಮ್ಗೆ ಏನಾದರೂ ಮಾಡಿಬಿಡ್ತೀನಿ ಅಂತ ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ನಾನು ಯಾರ ಮೇಲೂ ಕೂಡ ರಿವೆಂಜ್ ತೊಗೊಳಲ್ಲ, ನಾನು ಯಾರ ಮೇಲೂ ಕೂಡ ರಿವೆಂಜ್ ತೊಗೊಳಲ್ಲ, ಯಾರ ಮೇಲೂ ಕೂಡ ಏನಂತಾರಲ್ಲ ದ್ವೇಷ ಬೆಳೆಸೋದು, ರಿವೆಂಜ್ ಬೆಳೆಸೋದು, ಶತ್ರುತ್ವ ಬೆಳೆಸೋದು, ಇದ್ಯಾವುದು ನನಗೆ ಇಷ್ಟ ಇಲ್ಲ. ನನ್ನ ಮೈಂಡಲ್ಲಿ ಇರುವಂಥದ್ದು ವೆರಿ ಸಿಂಪಲ್, ಪ್ರೀತಿಯಿಂದ ಇರಬೇಕು, ಸಹಬಾಳ್ವೆಯಿಂದ ಬಾಳ್ಬೇಕು ಅನ್ನೋದೇ ನನ್ನ ಬಯಕೆ ಆಗಿತ್ತು. ಮತ್ತು ನಾನು ಅದೇ ಥರ ನಿಮ್ಮ ಜೊತೆ ಎಷ್ಟೋ ಸತಿ ನಡ್ಕೊಂಡಿದ್ದೀನಿ. ಐ ಥಿಂಕ್ ನಮ್ಮ ರಿಲೇಟಿವ್ಸ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ನಿಮಗೂ ವ್ಯೂವರ್ಸ್ಗೂ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ನಮ್ಮ ರಿಲೇಟಿವ್ಸ್ಗೆ ಅರ್ಥ ಆಗುತ್ತೆ. ನಿಮ್ಮ ಜೊತೆ ನಾನು ನೀವೆಷ್ಟೇ ಆಟಗಳು ಆಡಿದ್ರು ಕೂಡ, ನೀವೆಷ್ಟೇ ಇದು ಮಾಡಿದ್ರು ಕೂಡ ನಿಮ್ಮ ಜೊತೆಗೆ ಅದೇ ಥರ ನಾನು ಬಿಹೇವ್ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ನಿಮ್ಮ ಜೊತೆಗೆ ಅದೇ ಥರ ನಾನು ಕಾಮ್ ಆ್ಯಂಡ್ ಕೂಲಾಗಿ, ನಮ್ಮ ಅಪ್ಪ ಅಮ್ಮ ಅವ್ರ ಮನೆಗೆ ಹೋಗ್ಬೇಡ, ಅಲ್ಲಿ ಯಾಕೆ ಹೋಗ್ತಿ, ಇಲ್ಲಿ ಯಾಕೆ ಹೋಗ್ತಿ ಅಂದಾಗ ಕೂಡ ನಾನು ನಿಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮ ಮನೇಲಿ ಊಟ ಮಾಡಿ ನಿಮ್ಮ ಜೊತೆ ಒಳ್ಳೆ ಬಾಂಧವ್ಯದಿಂದ ಇಟ್ಕೋಬೇಕು, ನಿಮ್ಮ ಜೊತೆ ಒಳ್ಳೆ ಬಾಂಧವ್ಯ ಅಂತ ಇರಬೇಕು ಅಂತ ಎಷ್ಟು ಸತಿ ಟ್ರೈ ಮಾಡಿದ್ದೀನಿ. ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಮುಗ್ದೋಗಿರೋ ಸಂಬಂಧಗಳ ಜೊತೆ ಹೆಸರನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ನಮ್ಮ ಅಪ್ಪಗೆ ಅಣ್ಣನೋ ತಮ್ಮನೋ ಏನೋ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪನಿಗೆ ಅವರು ಎದುರು ನಿಂತಿರ್ಬೇಕಾದ್ರೆ, ನಮ್ಮ ಅಪ್ಪನ ವಿರುದ್ಧ ಅವರು ಸಂಚು ರೂಪಿಸ್ತಾ ಇರಬೇಕಾದ್ರೆ, ನಮ್ಮ ಅಪ್ಪಗೆ ಅವರು ಅಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇರಬೇಕಾದ್ರೆ ನಾನು ಏನಕ್ಕೆ ಅವ್ರನ್ನ ಅದ್ಯಾವುದೋ ಸಂಬಂಧಗಳಂತಾರಲ್ಲ ಆ ಹೆಸರನ್ನ ಹಿಡಿದು ಕರಿಬೇಕು ಹೇಳಿ? ಅವಶ್ಯಕತೆ ಇಲ್ಲ. ಬಟ್ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮ ಮೇಲೆ ನಾನು ಯಾವುದೇ ಥರನಾದ ರಿವೆಂಜ್ ಮಾತ್ರ ತೊಗೊಳಕ್ಕೆ ಹೋಗಲ್ಲ. ನನಗದು ಇಷ್ಟನೂ ಇಲ್ಲ. ನಿಮ್ಮ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದು ಅವಂಥರ ನಿಮಗೂ ನನಗೂ ಏನೋ ವ್ಯತ್ಯಾಸನೇ ಇರೋಲ್ಲ. ಆ ಟೈಮಲ್ಲಿ ನೀವು ಕೂಡ ಅದೇ ಮಾಡ್ತೀರಿ, ನಾನು ಕೂಡ ಕೋಪದಲ್ಲಿ ಅದೇ ಮಾಡ್ತೀನಿ. ಅದೇನಂತಾರಲ್ಲ, ಹುಡುಕದ ಮೇಲೆ ಯೋಚನೆ ಮಾಡಿದ್ರೆ ಏನು ಗೊತ್ತು ಅನ್ನಂಗೆ, ಏನೋ ಚಿಕ್ಕ ವಯಸ್ಸಲ್ಲಿ ಒಂದಿಷ್ಟು ಕೋಪ ಹಾಗೆ ಹೀಗೆ ಇದ್ದಿರ್ಬೋದು. ಬಟ್ ಸದ್ಯಕ್ಕೆ ಯಾವುದೇ ಥರನದ ಕೋಪ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಉಪ್ಪು ತಿಂದಿರೋ ದೇಹ, ಖಾರ ತಿಂದಿರೋ ದೇಹ, ಕೋಪ ಅಂತೂ ಹೋಗಲ್ಲ. ಹಾಗಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಯಾವುದೇ ಥರನಾದ ಕೋಪ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಏನೇ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಇಷ್ಟು ಮಾತ್ರ ಕ್ಲಾರಿಟಿ ಕೊಡ್ತೀನಿ, ನಿಮ್ಮ ಮೇಲೆ ಯಾವುದೇ ಥರನಾದ ರಿವೆಂಜ್ ತೊಗೊಳಕ್ಕೆ ಹೋಗಲ್ಲ. ಬಿಕಾಸ್ ಏನಕ್ಕಂದರೆ ನೀವು ಕೂಡ ಅದೇ ವರ್ಕ್ ಮಾಡಿದರೆ, ನಾನು ಕೂಡ ಅದನ್ನೇ ಮಾಡಿದ್ರೆ ಏನಿರುತ್ತೆ, ಅದೊಂಥರ ಹೆಂಗಿರುತ್ತೆ ಅಂದರೆ ಕೊಚ್ಚೆಯಲ್ಲಿ ಕಲ್ಲು ಹಾಕೊಂಡು ನಮ್ಮ ಮೇಲೆ ರಾಡಿ ಸಿರ್ಸ್ಕೊಳ್ಳೋಂಗೆ. ನೀವು ಒಂಥರ ಕೊಚ್ಚೆ ಅಂತ ನನಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ. ನೀವು ಕಚಡಗಳು ಅಂತಲೂ ನನಗೆ ಗೊತ್ತಾಗೋಗ್ಬಿಟ್ಟಿದೆ. ನಿಮ್ಮಂಥ ಕಚಡಗಳ ಜೊತೆ ಇರೋಕ್ಕಿಂತ ಜಸ್ಟ್ ನಿಮ್ಮಿಂತ ದೂರ ಇರೋದೇ ಬೆಟರ್ ಅನಿಸುತ್ತೆ. ಓಕೆ, ನಿಮಗೆ ನಮ್ಮ ಅಪ್ಪನ ಒಡ ಹುಟ್ಟಿದವರಾಗಿರ್ಬೋದು ನೀವು. ಸೊ ನಿಮಗೆ ಬಿಗ್ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕೂಡ. ನಿಮ್ಮಿಂದ ನಮಗೆ ತುಂಬ ಒಳ್ಳೇದಾಗ್ತದೆ ಮತ್ತು ನೀವು ಕೂಡ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಹೀಗೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊತ ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆ ಸ್ಥಾನಗಳಿಗೆ ಏರ್ರಿ. ಹಾಗೆ ಮೋಸ, ಅನ್ಯಾಯ, ಒಡ ಹುಟ್ಟಿದ ತಮ್ಮನಿಗೆ ಮಾಡಿರುವಂಥ ದ್ರೋಹಗಳು ಎಲ್ಲನೂ ಮಾಡಿಕೊಂಡು ಇಲ್ಲಿವರೆಗೂ ಇಷ್ಟೊಂದು ಬೆಳೆದಿದ್ದೀರಾ. ಓಕೆ, ಇನ್ನೂ ಇವಾಗಲೂ ಮೋಸ ಮಾಡ್ತಾ ಇದ್ದೀರಾ, ಮಾಡಿ. ಎಲ್ಲನೂ ನೋಡ್ತಾ ಇದ್ದೀನಿ, ನನಗೂ ಕೂಡ ಅರ್ಥ ಆಗಿದೆ. ಇಬ್ಬರು ಅಣ್ತಮ್ಮರು ಸಂಬಂಧಗಳು ಚೆನ್ನಾಗಿದೆ ಅಂದರೆ ಆ ಸಂಬಂಧದ ಮಧ್ಯದಲ್ಲಿ ಹುಳಿ ಹಿಂಡುವಂಥ ಕಚಡ ನನ್ನ ಮಕ್ಕಳು ನೀವು ಬಂದ್ಬಿಟ್ಟು ಈ ಥರ ಅನಾವಶ್ಯಕವಾದಂಥ ಅವಾಚ್ಯವಾದಂಥ ಶಬ್ದಗಳನ್ನ ಬೈಯೋಕೆ ನನಗೆ ಒಂಚೂರು ಕೂಡ ಇಷ್ಟ ಇಲ್ಲ. ನಾನು ಯಾರಿಗೂ ಕೂಡ ಅನವಸರವಾಗಿ ಯಾರಿಗೂ ಕೂಡ ನಾನು ಅವಾಚ್ಯವಾದ ಶಬ್ದಗಳನ್ನು ಯೂಸ್ ಮಾಡುವುದಿಲ್ಲ. ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಮಾಡಿರುವಂಥ ಕೆಲಸ ಆ ಥರ ಇದೆ. ಬಿಕಾಸ್ ಮಿಸ್ಟರ್ ನಮ್ಮ ತಂದೆಯವರ ಅವರ ಮಗ ಮತ್ತು ಅವರ ಅಪ್ಪ. ನಿಮಗೆ ಒಂದು ಮೆಸೇಜ್, ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಹಂಜಿರೋದ್ರಂತ ನೀವು ನನ್ನನ್ನು ಕೂಡ ಏನು ಬೇಕಾದರೂ ಮಾಡಬಹುದು ಅಂತ ನೀವು ಅಂದ್ಕೊಂಡಿದ್ದೀರಾ. ಆ್ಯಂಡ್ ನೀವು ಒಂಥರ ತಲೆ ಕಟ್ಟು ನನ್ನ ಮಕ್ಕಳು, ನೀವು ಏನು ಬೇಕಾದರೂ ಮಾಡಿಬಿಡ್ತೀರಾ. ಹಾಗಂತ ಭಯ ಪಟ್ಕೊಂಡು ನಿಮ್ಮಿಂದ ದೂರ ಹೋಗ್ತೀನಿ ಅಂತ ಅನ್ಕೋಬೇಡಿ. ನಾನು ಹುಟ್ಟಿದ ಊರಲ್ಲೇ, ನಮ್ಮ ಅಪ್ಪ ಅಮ್ಮ ಬೆಳೆಸಿದ ಊರಲ್ಲೇ
ಅಲ್ಲೇ ಇರ್ತೀನಿ. ಮತ್ತು ನನ್ನ ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳಬೇಕು ಅಂದರೆ, ನಾನು ಹುಟ್ಟಿದ್ದು ವಿಜಯಪುರ ಡಿಸ್ಟಿಕ್ನ ಇಂಡಿ ತಾಲೂಕಿನ ಒಂದು ಹಳ್ಳಿ ಬರುತ್ತೆ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಳ್ಳಿಯಲ್ಲೇ. ಹುಟ್ಟಿದ್ದು ಹಾಸ್ಪಿಟ್ಲಲ್ಲಿ. ಹುಟ್ಟಿದಾಗ ತುಂಬ ಚಿಂತಾಜನಕವಾದಂಥ ಪರಿಸ್ಥಿತಿ ಇತ್ತು ಅಂತೆ. ನಮ್ಮಪ್ಪ ಹೇಳ್ತಿರ್ತಾರೆ. ಅವ್ರು ಹೇಳೋದನ್ನ ಕೇಳಿಕೊಂಡು ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಯಾವ ಥರ ಅಂದರೆ, ನಿಜವಾಗ್ಲೂ ನಾನು ಹುಟ್ಟಿದಾಗ 2003 ಏಪ್ರಿಲ್ 26 ಬ್ಲಡ್ ಇರಲಿಲ್ಲ ಅಂತ ಮೈಯಲ್ಲಿ. 15 ಡೇಸ್ ಅಥವಾ 20 ಡೇಸ್ ಏನೋ ICU ಅಲ್ಲಿ ಏನೋ ಇಟ್ಟಿದ್ರು ಅಂತ. ಆ ಟೈಮಲ್ಲಿ ಸಾಲ ನಮ್ಮಪ್ಪಗೆ ಜಾಸ್ತಿ ಸಾಲ ಆಗೋಯ್ತು. ಆ ಸಾಲ ತೀರ್ಸೋಕ್ಕೋಸ್ಕರ ಹೊಲ ಮಾರಿದ್ರು. ಟೋಟಲ್ ಆಗಿ 8 ಎಕರೆ ಹೊಲದಲ್ಲಿ 2 ಎಕರೆ ಮಾರಿಕೊಂಡ್ರೆ ನನ್ನನ್ನು ಸಾಲದವ್ರಿಗೆ ಸಾಲ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಲ ಕೊಟ್ಟು ನನ್ನನ್ನು ಉಳಿಸ್ಕೊಂಡ್ರು. ನಿಜವಾಗ್ಲೂ ನಾನು ಅವ್ರಿಗೆ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ, ಈ ಸಲ ಒಬ್ಬ ಮಗ ಆಗಿ ಅವ್ರಿಗೆ ಹ್ಯಾಪಿನೆಸ್ ಕೊಡೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ದುಡುಕು ಸ್ವಭಾವ ನನಗೆ ಸ್ವಲ್ಪ ಜಾಸ್ತಿ ಇತ್ತು. ಸಿಟ್ಟು ನನಗೆ ಜಾಸ್ತಿ ಇತ್ತು. ಅದರಿಂದ ನಾನು ಏನಂತಾರಲ್ಲ, ನನಗೆ ಇಷ್ಟಪಟ್ಟಿದ್ದನ್ನೇ ನಾನು ಜಾಸ್ತಿ ಕೇಳ್ತಿದ್ದೆ. ಲೈಕ್ ಯಾವ ಥರ ಅಂದರೆ, ನನಗದು ಬೇಕು ಅಂದರೆ ಬೇಕು, ಇಲ್ಲ ಅಂದರೆ ಸಟ್ಕೊಂಡು ಕೂಡೋದು, ಜಗಳ ಮಾಡಿದ್ರೆ ಒಂಥರ ಶಾರ್ಟ್ ಟೆಂಪರ್ ಆ ಥರ ಆಗಿದೆ. ಸೊ ಅದು ಇರಲಿ. ಈಷ್ಟು ದಿನ ದುಡುಕ್ಬಿಟ್ಟೆ. ಇನ್ಮೇಲೆ ಆ ತಪ್ಪನ್ನ ಮಾಡಿದ್ರೆ ದೇವ್ರ ಮೆಚ್ಚಲ್ಲ. ಸೊ ನನ್ನ ತಪ್ಪುಗಳು ಇದ್ದಾವೆ, ತಿದ್ಕೊಳ್ಳುವಂಥ ತಪ್ಪುಗಳು. ಓಕೆ, ಇಷ್ಟೆಲ್ಲ ಮಾಡಿ ನಮ್ಮ ಪಪ್ಪ ನನ್ನನ್ನು ಉಳಿಸ್ಕೊಂಡ್ರು, ನಮ್ಮ ಮಮ್ಮಿ ನನ್ನನ್ನು ಉಳಿಸ್ಕೊಂಡ್ರು. ಮತ್ತು 2 ಎಕರೆ ಹೊಲ ಕೂಡ ಮಾರಿದ್ರು. ಸಾಲ ಆಯಿತು, ನನ್ನನ್ನು ಉಳಿಸ್ಕೋಬೇಕು ಅನ್ನೋಗೋಸ್ಕರ ಅವ್ರು ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಅಪ್ಪನ ಒಡ ಹುಟ್ಟಿದವರು ರಕ್ತ ಸಂಬಂಧಿಗಳು ಅಂತ ಕರೀತಾರಲ್ಲ, ಅವ್ರು ಏನು ಮಾಡ್ತಾಯಿದ್ರು, ಹೊಲ ಮಾರಬೇಕಾಗಿತ್ತು ಮತ್ತು ಸಾಲದವ್ರಿಗೆ ಸಾಲ ಕೊಡಬೇಕಾಗಿತ್ತು. ಆ ಟೈಮ್ದಲ್ಲಿ ಎಷ್ಟೆಷ್ಟೋ ಕಷ್ಟಗಳು ಕೊಟ್ಟರು ಅವ್ರಿಗೆ. ಹೊಲ ಮಾರಕ್ಕೆ ಬಿಡಲಿಲ್ಲ, ತಾವು ತೊಗೊಳೋಕಿರಲಿಲ್ಲ. ಇಂಥ ಕಷ್ಟಗಳು 108 ಕಷ್ಟಗಳು ನಮ್ಮಪ್ಪ ಎದುರಿಸಿದ್ದಾರೆ. ಅಷ್ಟು ಎಲ್ಲ ಕಷ್ಟ ಎದುರಿಸ್ತು. ನಮ್ಮಪ್ಪ ಒಂಥರ ಏನಂದರೆ ಸೈಲೆಂಟ್. ನಮ್ಮ ಮುಂದೆ ಒದರಾಡ್ತಿರ್ತಾರೆ, ಮಕ್ಕಳು ದಾರಿ ತಪ್ತವೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಒದರಾಡೋದು, ಮನೆಯಲ್ಲೆಲ್ಲ ಬೈತಿರ್ತಾರೆ, ಚೀರಾಡ್ತಿರ್ತಾರೆ. ಆದರೆ ಏನಂತಾರಲ್ಲ, ಅವ್ರ ಮುಂದೆ ಹೋಗ್ಬಿಟ್ರೆ ಅವರು ರಕ್ತ ಸಂಬಂಧಿ ಒಡ ಹುಟ್ಟಿದವ್ರ ಜೊತೆ ಹೋಗ್ಬಿಟ್ರೆ ಏನು ಮಾತಾಡಲ್ಲ. ಒಂಥರ ಹೆಂಗಂದ್ರೆ ಕೋಲೆ ಬಸ್ ಒಂಥರ ಸುಮ್ಮನೆ ತಲೆ ಆಡಿಸ್ತಾ ಇರ್ತಾರೆ ಅವ್ರ ಮುಂದೆ. ಅಂಥವ್ರಿಗೆ ಎಷ್ಟೊಂದು ಕಷ್ಟ. ನಮ್ಮಪ್ಪ ಇನ್ನಿವರೆಗೂ ಯಾರ ಜೊತೆನೂ ಮೋಸ ಮಾಡಿಲ್ಲ. ನಮ್ಮೂರಲ್ಲಿ ಕೇಳಿ ಗೊತ್ತಾಗುತ್ತೆ. ನಮ್ಮ ಅಪ್ಪನ ಹೆಸರು ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ, ನಮ್ಮಪ್ಪ ಒಳ್ಳೆಯವರು ಕೆಟ್ಟವರು, ನೋ ಸ್ಮೋಕ್ ಮಾಡ್ತಾರೆ. ಕಾಮನ್ ಆಗಿ ರೆಗ್ಯುಲರ್ ಆಗಿ ಅಂತಲ್ಲ, ಡ್ರಿಂಕ್ಸ್ ರೆಗ್ಯುಲರ್ ಅಲ್ಲ. ಮತ್ತು ಏನಂತಾರಲ್ಲ, ನಮ್ಮಪ್ಪ ಡ್ರಿಂಕ್ ಮಾಡೋದು ಯಾವಾಗ ಅಂದರೆ, ಹೊಲದಲ್ಲಿ ಏನಾದರೂ ರಾಶಿ ಆದಮೇಲೆ ಎಲ್ಲರೂ ಸೇರ್ಬಿಟ್ಟು ಕೂಡಿರ್ತಾರಲ್ಲ, ಚಿಕನ್ನು ಆ್ಯಂಡ್ ಒಳ್ಳೆ ಮಟನ್ ಚಿಕನ್ ತಂದ್ಬಿಟ್ಟು ಸ್ವಲ್ಪ ಲೈಟಾಗೆ ಡ್ರಿಂಕ್ ಮಾಡ್ತಾರೆ. ಸೊ ಅದೇನು ತಪ್ಪು ಅಂತ ನನಗನ್ಸಲ್ಲ. ಅವ್ರು ಯಾವುದೇ ಥರನಾದಂಥ ಕೆಟ್ಟ ಚಟಗಳನ್ನ ಇಟ್ಕೊಂಡಿಲ್ಲ, ಕೆಟ್ಟ ಅಭ್ಯಾಸಗಳನ್ನ ಮಾಡಿಲ್ಲ, ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ, ಯಾರಿಗೂ ಕೂಡ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಆದರೂ ಕೂಡ ಅವರಿಗೆ ಮೋಸ ಆಗ್ತಾ ಇದೆ, ಅವರಿಗೆ ದ್ರೋಹ ಆಗ್ತಾ ಇದೆ. ಅವ್ರಿಗೆ ಅವರೇ ಅರ್ಥ ಆಯ್ತಾ? ನಮ್ಮವರೇ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಒಡ ಹುಟ್ಟಿದವರೇ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ರಕ್ತ ಸಂಬಂಧಿಗಳೇ ಮೋಸ ಮಾಡ್ತಾ ಇದ್ದಾರೆ. ಜೊತೆಗೆ ಅಣ್ಣ, ತಮ್ಮ, ಕಾಕ, ಬಾಬಾ ಅಂತ ಕರ್ಕೊಂಡು ನಮಗೆ ಚೂರಿ ಹಾಕ್ತಾ ಇದ್ದಾರೆ. ರೀಸೆಂಟಾಗಿ ನಾನು ಈ ಮಾತನ್ನ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಮೊನ್ನೆ 1 ವೀಕ್ ನಂದು ಸ್ಟಡಿ ವ್ಲಾಗ್ಸ್ ಎಲ್ಲ ಗ್ಯಾಪ್ ಆಗಿದ್ದು, ಊರಲ್ಲೆಲ್ಲ ಹೋಗಿದ್ನಲ್ಲ, ಅವಾಗ ಒಂದಿಷ್ಟು ಘಟನೆಗಳು ಜರುಗೋದು ನನ್ನ ಮುಂದೆನೆ. ನಮ್ದೊಂದು ಹೊಲ ಇದೆ, ನಾವು ಇರ್ತೀವಲ್ಲ ಹೊಲ, ಆ ಹೊಲ ಡಿವೈಡ್ ಆಗಬೇಕಾಗಿತ್ತು. ಆ ಡಿವೈಡ್ ಆಗೋ ಟೈಮಲ್ಲಿ ಏನೇನು ಅನಾಹುತಗಳು ಜರುಗಬೇಕು, ಎಲ್ಲ ಅನಾಹುತಗಳು ಜರುಗಿದು. ನಮ್ಮ ಅಪ್ಪ ಮತ್ತು ನಮ್ಮ 2ನೇ ದೊಡ್ಡಪ್ಪ, ನಡುವಿನ ದೊಡ್ಡಪ್ಪ ಇದ್ದಾರೆ, 3 ಜನ ನಮ್ಮ ಪಪ್ಪನ ಅಣ್ತಂದರು. ನಮ್ಮ ಪಪ್ಪ ಎಲ್ರಿಗಿಂತ ಚಿಕ್ಕವರು. ನಮ್ಮ ಪಪ್ಪನ ಅಣ್ತಂಬ್ರಿದಾರಲ್ಲ, ಸೊ ಅದರಲ್ಲಿ పెద్దవాడు చెప్పింದ ಎಲ್ಲ ಗಂಟೆ ನಾನು ಇಪ್ಪಡೆ చెప్తాను. ನಮ್ಮ ತಂದೆ ಹೋಗ್ಬಿಟ್ಟು ಜಮೀನ್ ಡಿವೈಡೆಡ್ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅವೇನೇನೋ ಇದಾವೆ. ಎಂಡ್ ಆಫ್ ದಿ ಮೂಮೆಂಟ್ ನನ್ನ ಮುಂದೆ ಎಲ್ಲನೂ ನಡೆದು ಹೋಗಿದೆ. ಆ ಎಲ್ಲ ಘಟನೆಗಳು ನನಗೆ ಗೊತ್ತಾಗಿದೆ. ನಾವೇನಿರೋದು ಏನಂತಾರಲ್ಲ, ದೊಡ್ಡ ಮನೆಯಲ್ಲಿ ಇರ್ಬೋದು, ಚಿಕ್ಕ ಮನೇಲಿ ಇರ್ಬೋದು, ಅದೆಲ್ಲ ನನಗೆ ಮ್ಯಾಟ್ರ್ ಇಲ್ಲ. ನಾನಿರೋದು ಗುಡಿಸಲ್ಲೇ, ನಿಮಗೆಲ್ಲ ಗೊತ್ತೇ ಇದೆ. ಹಾಗಂತ ಹೇಳ್ಬಿಟ್ಟು ನಾನು ಯಾವತ್ತೂ ಯಾರ ಮುಂದೆನೂ ಕೂಡ ಹೋಗ್ಬಿಟ್ಟು ಸಹಾಯ ಕೇಳಕ್ಕೆ ಹೋಗಿಲ್ಲ. ಹಾಗಂತ ನನಗೆ ಏನಂತಾರಲ್ಲ, పొగరు, దమ్ము, అదేనో యాటిట్యూడ్ అసలుగా అక్కరేంట్లేదు. నిజంగా నా వీడియో ఎందుకు చేస్తానంటే అనుకున్నారా? సో ఇంక రోజంటేనను వాడేం చేస్తాడు, నా సంబంధికుడు ఏం చేస్తాడు, వాడు మగాడే అనుకుంటే వాళ్ళు ఎలాగా చేస్తాడు, వాడు ధర్మం అంటూనో ఎలాగ అధర్మం చేస్తాడు, వాడు నీతి ఉంటే అనుకుంటానో ఎలాగ అనీతం చేస్తాడు, వాడే పెద్దవాడంటే అనుకుంటాను, వాడే పెద్దవాడు అనుకుంటూ ఎలాగ మోసం చేస్తాడు, ద్రోహం చేస్తాడు అలా నేను చూశాను. వాడేం చేస్తాడు, వాడు ఎలాగ పోతాడు, వాడు ఎలాగ మోసం చేస్తాడు, వాడు ఎలాగ నడిచింటాడు, వాడు ఎలాగా పెద్ద ఆలోచించాడు, వాడు ఎలాగా మంచిగా నటించాడు ಎಲ್ಲ నాకు తెలిసాయి బాబు. నేను ఎందుకు అప్పటి రోజు నీకు ఆపేదంటేనే చెప్పలేదు. అప్పటి రోజు ನಾನು ఎందుకు ఆపదంటే చెప్పలేను. ఎందుకంటే నువ్వంతా ఒక చిన్న రెస్పెక్ట్ ఉంది. ಇನ್ನು ರಕ್ತ ಸಂಬಂಧಿಗಳು ಅಂತ ಬಂದ್ಮೇಲೆ ಅತ್ತೆ, ಮಾವ, ಸೋದರತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ಬಾಬಾ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ, ದೊಡ್ಡತ್ತೆ, ಚಿಕ್ಕತ್ತೆ, ದೊಡ್ಡ ಬಾಪ,
ಚಿಕ್ಕ ಬಾಬಾ ಇವರೆಲ್ಲರ ಜೊತೆ ಇರಬೇಕು, ಒಂದೇ ಫ್ಯಾಮಿಲಿಯಲ್ಲಿ ಇರಬೇಕು, ಒಂದೇ ಕುಟುಂಬದಲ್ಲಿ ಇರಬೇಕು, ಎಲ್ಲರೂ ಥರ ಅವಿಭಕ್ತ ಕುಟುಂಬದಲ್ಲಿ ಇರಬೇಕು ಅನ್ನೋದು ನಂದು ಹುಚ್ಚ ಕಲ್ಪನೆ. ನಮ್ಮಪ್ಪ ನನಗೆ ಹೇಳ್ತಾ ಇದ್ರು, ಅವ್ರ ಮನೆಗೆ ಹೋಗ್ಬೇಡ, ಸರಿ ಇಲ್ಲ ಅವರು, ಅವ್ರ ಮನೆಗೆ ಏನಕ್ಕೆ ಹೋಗ್ತಿ, ಜನ ಸರಿ ಇಲ್ಲ, ಅದು ಮುಂದೆ ಚಂದ ಮಾತಾಡ್ತಾರೆ, ಹಿಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಜನ, ಅದು ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ತಿದ್ರು. ನಾನು ನಮ್ಮ ಅಪ್ಪಗೆ ಎದುರು ವಾದಿಸ್ತಿದ್ದೆ. ಅವರು ನಮ್ಮವರಲ್ವಾ, ರಕ್ತ ಸಂಬಂಧಿಗಳಲ್ವಾ, ಅವ್ರ ಮನೆಗೆ ಹೋದ್ರೆ ಏನಾಗುತ್ತೆ ಅಂತ ನಾನು ವಾದಿಸ್ಬಿಟ್ಟು ಹೋಗ್ತಿದ್ದೆ. ಅವ್ರ ಮನೆಗೆ ಹೋಗ್ತಿದ್ದೆ, ಊಟ ಮಾಡ್ತಿದ್ದೆ, ಬರ್ತಿದ್ದೆ. ಅದೇನೋ ಅಂತಾರಲ್ಲ ಕನ್ನಡದಲ್ಲಿ ಒಂದು ಮಾತಿದೆ, ರಕ್ತ ಸಂಬಂಧಿಗಳೇ ದಾಯಾದಿಗಳಾದ್ಮೇಲೆ ಸೊ ಇನ್ನೆಲ್ಲಿಂದ ಬಂತು ಸಂಬಂಧ? ಯಾವ ಸಂಬಂಧ ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿದೆ? ನನಗೆ ಯಾವ ಸಂಬಂಧಗಳ ಅವಶ್ಯಕತೆನೂ ಇಲ್ಲ. ಸಂಬಂಧಗಳು ಇಲ್ಲದೆ ನಾನು ಬದುಕೋಕೆ ಸಿದ್ಧ. ಸೋದರ ಮಾವ ಬೇಡ, ಸೋದರತ್ತೆ ಬೇಡ, ದೊಡ್ಡಪ್ಪ ಬೇಡ, ಚಿಕ್ಕಪ್ಪ ಬೇಡ, ಅಣ್ಣ, ಅಕ್ಕ, ತಮ್ಮ, ತಂಗಿ ಇವ್ರು ಯಾರು ಬೇಡ ನನಗೆ. ನನಗಿದ್ದಾರೆ, ನಮ್ಮಪ್ಪ ಇದ್ದಾರೆ, ನಮ್ಮಮ್ಮ ಇದ್ದಾರೆ, ನನಗೊಬ್ಳು ತಂಗಿ ಇದ್ದಾಳೆ, ನನಗೆ ನಾನಿದ್ದೀನಿ, ಇಷ್ಟು ಸಾಕು ನನಗೆ. ಯಾವ ಸಂಬಂಧಿಕರ ಅವಶ್ಯಕತೆ ನನಗಿಲ್ಲ, ಯಾವ ಸಂಬಂಧಗಳ ನನಗೆ ಬೇಕಾಗಿಲ್ಲ, ಯಾವ ಸಂಬಂಧಿಕರ ಸಹಾಯನೂ ನನಗೆ ಬೇಕಾಗಿಲ್ಲ. ಮತ್ತು ರೀಸೆಂಟಾಗಿ ನಾನು ಇದೇ ನಮ್ಮ ಹೊಲ ಡಿವೈಡ್ಗೋಸ್ಕರ ನಮ್ಮ ಅತ್ತೆ ಮನೆಗೆಲ್ಲ ಹೋಗಿದ್ದೆ. ಏನು ನಾಟಕಗಳು ಆಡ್ತಾರೆ ಮಾರಾಯ, ಅಬ್ಬಬ್ಬಬ್ಬಬ್ಬಬ್ಬಬ್ಬೋ. ಇವ್ರ ಸ್ಕ್ರೀನ್ ಪ್ಲೇ ನೋಡಿದ್ರೆ ಅಲ್ಲ, ನನಗೊಂದು ಗೊತ್ತಾಗ್ತಾಯಿಲ್ಲ, ಇವ್ರೇನಕ್ಕೆ ನಮ್ಮ ಅಪ್ಪನ ಜೊತೆ ಎಷ್ಟೊಂದು ಶತ್ರುತ್ವ ವೈರತ್ವವನ್ನು ಬೆಳೆಸ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಇವ್ರ ಜೊತೆಗೆ ನಾನು ಎಷ್ಟೊಂದು ಅನ್ಯೋನ್ಯವಾಗಿರ್ಬೇಕಂತ ಬಯಸಿದ್ನಲ್ಲ, ನಿಜವಾಗ್ಲೂ ಇವಾಗ ನನಗೆ ಅನಿಸ್ತಾ ಇದೆ ಏನಂದರೆ, ಈ ನನ್ನ ಮಕ್ಕಳು ಬಂದರೆ ಬೇಡ, ನಾನು ಮುಂದೆ ದೊಡ್ಡವನಾಗ್ತೀನೋ, ಶ್ರೀಮಂತ ಆಗ್ತೀನೋ, ದೊಡ್ಡ ವ್ಯಕ್ತಿ ಆಗ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಇವ್ರ ಸವಾಸ ಅಂತೂ ನನಗೆ ಬೇಡವೇ ಬೇಡ. ಅಸಲಿಗೆ ಇವ್ರ ಸಂಬಂಧನೂ ನನಗೆ ಬೇಡವೇ ಬೇಡ. ಒನ್ ಆಫ್ ದಿ ವರ್ಸ್ಟ್ ಸಂಬಂಧಗಳು ಇವೆಲ್ಲ, ನನಗೆ ಬೇಡವೇ ಬೇಡ. ಅವ್ರಿಗೆ ಬೇಕಾ? ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಏನು ಸಂಬಂಧಗಳ ಬಗ್ಗೆ ಯಾವ್ದು ಇನ್ನೂ ಸಂಬಂಧಗಳು ಬೇಕಾ, ಅವ್ರಿಗೆ ಸಂಬಂಧಗಳು ಬೇಕು, ನಾನೇನು ಹೇಳಕ್ ಹೋಗಲ್ಲ. ಅವರು ನನಗೆ ಬೇಡ ಅಷ್ಟೇ. ಆ ಕಚರಾ ಜನರುಗಳ ಬಗ್ಗೆ ಮಾತಾಡ್ಬಿಟ್ಟು ನನ್ನ ಟೈಮ್ನ ಏನಕ್ಕೆ ವೇಸ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನಾನೇನು ಕಳೆದುಕೊಂಡಿದ್ದೀನಿ? ಕಳೆದುಕೊಳ್ಳಲ್ಲ ಅಂತಂದಿದ್ದಾದ್ರೆ ಏನು, ನಾಶವಾಗಲು ನಾನು ಮಾಡಿದಾದ್ರೆ ಏನು? ನಾನು ಏನೇನು ಪಡೆದಿದ್ದರೂ ಅದು ಇಲ್ಲಿಂದಲೇ ಪಡೆದಿರುವೆ, ಏನನ್ನು ಕಳ್ಕೊಂಡಿದ್ರು ಕೂಡ ಅದು ಇಲ್ಲಿಂದಲೇ ಕಳ್ಕೊಂಡಿರುವೆ. ಅರ್ಪಿಸಲು ನನ್ನ ಹತ್ರ ಏನೂ ಇಲ್ಲ. ನಿನ್ನೆ ಬೇರೆ ಯಾರದ್ದಾಗಿದ್ದು ಇಂದು ನಂದಾಗೈತೆ, ನಾಳೆ ಬೇರೆ ಇನ್ಯಾರ್ದೋ ಆಗುತ್ತೆ. ಅವಶ್ಯಕತೆ ಏನಿದೆ? ಈ ಆಸ್ತಿ ಮೊದಲು ಬೇರೆ ಯಾರ್ದೋ ಇತ್ತು, ಇವಾಗ ನಮ್ಮ ಅಪ್ಪಗೆ ಬಂದಿದೆ, ಮುಂದೆ ನನಗೆ ಬರುತ್ತೋ ಅಥವಾ ಬೇರೆ ಯಾರಿಗೂ ಹೋಗುತ್ತೋ ಗೊತ್ತಿಲ್ಲ. ಈ ಆಸ್ತಿಗೋಸ್ಕರ ಸಂಬಂಧಗಳ ಕೆಡಿಸ್ಕೊಳ್ಳೋದು ಎಷ್ಟರ ಲೆವೆಲ್ಗೆ ಸರಿ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಸೈಡ್ ಜನ ಅಂತೂ ಸಂಬಂಧಕ್ಕಿಂತ ಇದಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ. ಅದಕ್ಕೆ ನನಗೂ ಕೂಡ ಸಂಬಂಧಗಳ ಅವಶ್ಯಕತೆ ಇಲ್ಲ, ಸಂಬಂಧಗಳು ಬೇಡವೇ ಬೇಡ. ಐ ಡೋಂಟ್ ನೀಡ್ ಎನಿ ರಿಲೇಟಿವ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್. ಜಸ್ಟ್ ಫಕ್ ಆಫ್ ಯುವರ್ ರಿಲೇಟಿವ್ಸ್, ಜಸ್ಟ್ ಫಕ್ ಆಫ್ ಯುವರ್ ರಿಲೇಷನ್ಸ್, ಜಸ್ಟ್ ಫಕ್ ಆಫ್ ಯುವರ್ ರಿಲೇಟಿವ್ಸ್ ಮೈಂಡ್ಸ್. ಜಸ್ಟ್ ವಿಡಿಯೋ ತುಂಬ ಲ್ಯಾಗ್ ಆಗ್ತಾ ಇದೆ, ತುಂಬ ಲೆಂತಿ ಆಗ್ತಾ ಇದೆ. ನನಗೇನು ಅವಶ್ಯಕತೆ ಇಲ್ಲ. ವಿಡಿಯೋ ನಾನೇನು ವ್ಯೂವರ್ಸ್ಗೋಸ್ಕರ ಮಾಡ್ತಾ ಇಲ್ಲ, ವ್ಯೂಸ್ ಬರಲಿ ಅನ್ನೋಗೋಸ್ಕರ ಮಾಡ್ತಾ ಇಲ್ಲ. ಈ ವಿಡಿಯೋ ನಿಮಗೆ ರೀಚ್ ಆಗಲಿ ಅನ್ನೋಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಏನಕ್ಕೆ ಹೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೊಂಬೇಡಿ. ನೀವು ಮಾಡಿರುವಂಥ ಪ್ರತಿಯೊಂದು ಹಲ್ಕ ಕೆಲಸಗಳು ನನಗೆ ಗೊತ್ತಿದೆ, ಎಲ್ಲನೂ ಗೊತ್ತಿದೆ. ನೀವು ನಮ್ಮ ಅಪ್ಪನ ಜೊತೆ ಏನು ಮಾಡ್ತಾ ಇದ್ದೀರನ್ನು ಕೂಡ ಗೊತ್ತಿದೆ. ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಗುರು, ನನಗದು ಬೇಕಾಗಿಲ್ಲ. ನಮ್ಮ ಅಪ್ಪನ ತಂಟೆಗೆ ಏನಾದರೂ ಬಂದರೆ, ನಮ್ಮ ಫ್ಯಾಮಿಲಿ ತಂಟೆಗೆ ಏನಾದರೂ ಬಂದರೆ, ನಿಮಗೆ ನಮ್ಮ ಅಪ್ಪ ಏನಂದಿದ್ದಾರೆ, ನಿಮ್ಮ ಹೊಲ ಕೊಡ್ತೀನಿ ಅಂತಂದಿದ್ದಾರೆ, ನೀವು ಎಷ್ಟು ಅಂದಿದ್ದೀರಾ ಅಷ್ಟು ಕೊಡ್ತೀನಿ ಅಂತಂದಿದ್ದಾರೆ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಆಟಗಳು ಬೇಡ, ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನಾದರೂ ನೀವು ನಮ್ಮ ಅಪ್ಪನ ಜೊತೆ ಗೇಮ್ ಆಡೋದು ಕೂಡ ಬೇಡ. ಸೊ ಇನ್ ಕೇಸ್ ಏನಾದರೂ ಗೇಮ್ ಆಡೋಂಗಿದ್ರೆ ಆಡಿ ಗುರು, ನಾನೇನು ಬೇಡ ಅನ್ನಲ್ಲ. ಆದರೆ ಕರ್ಮ ಯಾವಾಗಲೂ ರಿಟರ್ನ್ಸ್ ಆಗುತ್ತೆ ಗುರು, ನೆನ್ಪಿಟ್ಕೊಳ್ಳಿ. ಅಷ್ಟೇ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇರೋದು ಅಷ್ಟೇ. ಕರ್ಮ ಯಾವಾಗಲೂ ರಿಟರ್ನ್ಸ್ ಆಗುತ್ತೆ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಸು ಕದಾಚನ ಮಾ ಕರ್ಮ ಫಲ ಹೇತುರ್ಗೋ ಮಾತೆ ಸಂಗೋತ್ಸವ ಕರ್ಮಣಿ ಪರಿತ್ರಾಣಾಯ ಸಾಧುನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಧರ್ಮನ ರಕ್ಷಣೆ ಮಾಡೋಗೋಸ್ಕರ ಧರ್ಮನ ಸಂಹಾರ ಮಾಡೋಗೋಸ್ಕರ ದೇವರು ಮತ್ತೆ ಜನ್ಮ ತಾಳ್ತಾನೆ. ನಿಮ್ಗಂತೂ ದೇವ್ರ ಮೇಲೆ ಭಯ ಭಕ್ತಿ ಇದೆಯಲ್ಲ ನನಗಂತೂ ಗೊತ್ತಿಲ್ಲ. ಡೈಲಿ ದೇವ್ರ ಪೂಜೆ ಹೋಗ್ತೀರಾ, ಸಂಡೇ ಬಂದ್ರೆ ಆ ದೇವ್ರ ಪೂಜೆ ಮಾಡ್ತೀರಾ, ಈ ದೇವ್ರ ಪೂಜೆ ಮಾಡ್ತೀರಾ. ಬಾಯಿ ಬಿಟ್ರೆ ಸಾಕು ನೀತಿ ನ್ಯಾಯ ಅದು ಇದು ಅಂತ ಹೇಳ್ತಿರ್ತೀರಾ, ನ್ಯಾಯಯುತವಾದ ಅಂತ ಹೇಳ್ತಿರ್ತಾರ. ನಮ್ಮ ಅಣ್ಣಂದು ಒಂದು ಮ್ಯಾಟ್ರನ್ನು ಕೂಡ ಹೇಳ್ತೀನಿ ಕೇಳಿ. ಏನು ಅಂದ್ರೆ, ನಾನಿದೆ ನಮ್ಮ ತಂಗಿ ಮ್ಯಾರೇಜ್ ಹೋದಾಗ ಟೈಮ್ದಾಗ ನಿಮ್ಮ ಅಪ್ಪಾಗ ಗೂಳು ಮತ್ತು ಸಂಜು ಅಂತೇಳಿ ನಮ್ಮ ಎರಡನೇ ಬಾಬನ ಮಕ್ಕಳು, ಅವ್ರು ನನ್ನ ಬಾಬನ ಮಕ್ಕಳು. ಅವ್ರು ಬಂದ್ಬಿಟ್ಟು ನಿಮ್ಮ ಅಪ್ಪ ಹೊಡೆದ್ಬಿಟ್ಟು ನಿಮ್ಮ ಕಾಕ ಹೊಡೆದು ಬಂದು ನೋಡು ಅಂತ, ನಿಮ್ಮ ತಮ್ಮ ಹೊಡೆದು ಬಂದು ನೋಡು ಅಂತ ಹೇಳಿದಾಗ ನಮ್ಮ ಅಪ್ಪನ ಅಣ್ಣಗೆ ಅವಾಗ ಅವ್ರು ಅಂದ್ರಂತೆ, ಅವನಿಗೆ ಹೊಡೆದ್ರೇನು ನನಗೆ ಹೊಡೆದ್ರೇನು ಒಂದೇ ಆಯ್ತಲ್ಲ ಮತ್ತೇನಕ್ಕೆ ಅಂತ ಕೇಳಿದಾಗ, ಆಯ್ತಪ್ಪ ಅವನಿಗೂ ಹೊಡೆದ್ರಿ ನನಗೆ ಹೊಡೆದಂಗೆ ನೀವು ಆಯ್ತು ಒಳ್ಳೆ ಕೆಲಸ ಮಾಡ್ರಿ ಹೋಗಂದತ್ತ. ನಮ್ದೇನೋ ಸ್ವಲ್ಪ ಹೊಲ ಬರ್ತಿತ್ತು, ಅದು ಬರ್ತಿತ್ತು. ನ್ಯಾಯಯುತವಾದಂಥ ನ್ಯಾಯ ಧರ್ಮದಲ್ಲಿ ಸಾಗುವಂಥ ಧರ್ಮರಾಯನ ಕುಡಿಗಳು ಇವರೆಲ್ಲ, ಸತ್ಯ ಹರಿಶ್ಚಂದ್ರನ ತುಂಡುಗಳು ಇವರೆಲ್ಲ. ಮಾಡೋದೆಲ್ಲ ಅಧರ್ಮ, ಮಾಡೋದೆಲ್ಲ ಅನೀತಿ, ಮಾಡೋದೆಲ್ಲ ದ್ರೋಹ ಬಗೆಯುವಂಥ ಕೆಲಸಗಳು. ಆದ್ರೂ ಮಾತಲ್ಲಿ ನಾನೇ ಶ್ರೀ ಹರಿಶ್ಚಂದ್ರ.
ಎಂಥ ನಾಟಕಗಳು ಆಡ್ತೀರಯ್ಯ. ನನಗೆ ನೀವೆಲ್ಲ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಮ್ಮ ತಂಗಿ ಮದುವೆಯಲ್ಲಿ ನಿಮ್ಮ ಎಲ್ಲ ಗುಣಗಳನ್ನ ನೋಡ್ಬಿಟ್ಟಿದ್ದೀನಿ. ನಮ್ಮವ್ವ ಏನಂದ್ರು ನಿಮಗೆ ಅವತ್ತೆ? ನಮ್ಮವ್ವ ನಿಮ್ಗೆ ಏನಂದ್ರು ಅವತ್ತೆ? ಹಲೋ ಅತ್ತಿದ್ದೀರಾ, ಕೇಳಿಸ್ಕೊಳ್ರಿ. ನೀವೇ ತೆಗೆದ್ಬಿಟ್ಟು ನೀವೇ ಮಾತಾಡಿ ಆಮೇಲೆ ನಮ್ಮ ಅವ್ವನಿಗೆ ಹೇಳ್ತೀರಾ ನಮ್ಮವ್ವ ನಮಗೆ ಹಂಗಂದ್ರು ಹಿಂಗಂದ್ರು ಅಂತಾರೆ. ಅದಕ್ಕೆ ಬೇಕ್ರೆ ನಿಮ್ಗೆ ಅದೆಲ್ಲ ಪ್ರೀತಿ ಪ್ರೇಮದಿಂದ ಇರೋಣ ಅಂತ ಹೇಳ್ತೀರಾ, ಮತ್ತೆ ಹಿಂಗೆಲ್ಲ ಹೇಳ್ತೀರಾ. ಹಿಂದೆ ಒಂದು ಮುಂದೆ ಒಂದು ಆಟ ಆಡುವಂಥ ಕಚಡ ನನ್ನ ಮಕ್ಕಳು ನೀವೆಲ್ಲ. ಏನು ನಿಮ್ಗೆ ಹೊಲ ಬೇಕಾ? ತೊಗೊಂಡೋಗ್ರಿ ಏನಂತಾರಲ್ಲ, ನಮ್ಮ ಜೊತೆ ಎಷ್ಟು ಅಂತ ಆಟ ಆಡ್ತೀರ ನಮ್ಮ ಅಪ್ಪನ ಜೊತೆ, ಅದು ಹೇಳಿ ನನಗೆ. ನಮ್ಮ ಅಪ್ಪ ಒಬ್ಬನೇ ನಿಮ್ಗೆ ಇದನ್ನ ಶತ್ರು ಥರ ಕಾಣಿಸ್ತಾ ಇದ್ದಾನೆ? ಯಾಕೆ ನಾವು ನಿಮ್ಮ ರಕ್ತ ಸಂಬಂಧಿಗಳಲ್ವಾ? ನಾವು ನಿಮ್ಮ ರಕ್ತ ಸಂಬಂಧಿಗಳು ಅಲ್ವಾ? ನಾವೇನು ಮಾಡಿವ್ರಯ್ಯ ನಿಮಗೆ? ಏನು ಮೋಸ ಮಾಡಿದ್ವಿ ನಿಮಗೆ? ಏನು ದ್ರೋಹ ಮಾಡಿವಿ ಹೇಳ್ರಿ ಅದನ್ನಾದ್ರೂ ಫಸ್ಟು. ನಮ್ಮ ಅಪ್ಪ ಏನಾದರೂ ದ್ರೋಹ ಮಾಡಿದಾನ? ಬಂದು ನಿಮ್ಮನ್ನು ಏನಾದರೂ ಏನಂತಾರೆ ಗೋಣ್ ಮುರಿಯುವಂಥ ಏನಾದರೂ ಕೆಲಸ ಮಾಡಿದಾನ? ಏನಾದರೂ ಒಂದು ಬೇಕಲ್ಲ 15,000 ರೂಪಾಯಿ ಕೊಟ್ಬಿಟ್ಟು 50,000 ರೂಪಾಯಿ ಕೊಟ್ಟಿನಿ ಬಂಗಾರದ್ರ ಅದು ಮುರ್ಕೊಳ್ಳಿ ಇದು ಮುರ್ಕೊಂಡು ರೊಕ್ಕ ಕೊಡಿ ಅಂತ ಹೆಂಗೆ ಮಾತಾಡ್ತೀರಾ? ಅನಾವಶ್ಯಕವಾಗಿ ಏನೇನು ಮಾತಾಡ್ತಿರ್ತಾರಲ್ಲ. ನಿಮ್ಮನ್ನ ಎಷ್ಟೊಂದು ನಂಬಿದೆ ನಾನು. ನಮ್ಮ ಅಪ್ಪ ನಿಮ್ಮ ಮನೆಗೆ ಬರದೇ ಇದ್ರು ಕೂಡ ನಾನು ನಿಮ್ಮ ಮನೆಗೆ ಬಂದಿದ್ದೆ ನಿಮ್ಮ ಮನೆಗೆ ಬಂದು ಇರ್ತಿದ್ದೆ. ಏನ್ರಯ್ಯ ನೀವು ಮಾಡಿದ ನಾಟಕಗಳು, ಬಂಗಾರ ಬೇಕು ಅಂತ ಕೇಳ್ತಿರಲ್ಲ. ಅಯ್ಯ ಕೇಳ್ರಯ್ಯ, ಸಂಬಂಧಗಳಿದ್ರೆ ಬಂಗಾರ 100 kg ಹಾಕ್ಬೋದು, 1000 kg ಮಾಡಿಸ್ಬೋದು. ಸಂಬಂಧಗಳು ಹೋದ್ಮೇಲೆ ಯಾವ ಬಂಗಾರನೂ ಬರಲ್ಲ ಕಣ್ರಯ್ಯ. ಹೋಗುವಾಗ ಏನು ತೊಗೊಂಡೋಗಲ್ಲ ನೀವು. ಬಂಗಾರ ಅಲ್ಲ, ಮೈ ಮೇಲೆ ಪುಡಿ ಕಾಸು ಕೂಡ ತೊಗೊಂಡು ಹೋಗೋಕ್ಕಾಗಲ್ಲ. ಮೈ ಮೇಲೆ ಒಂದು ದಾರ ಇರುತ್ತಲ್ಲ, ಸೊ ಏನಂತಾರಲ್ಲ ಕೊಳ್ಳಗ ಕೈಯಲ್ಲಿರೋ ಕರಿ ದಾರ ಕೂಡ ಬಿಡಲ್ಲ ಕಣ್ರಯ್ಯ, ಕಿತ್ಕೊಂಡು ಕಳಿಸ್ತಾರೆ. ಚಿನ್ನ ಯಾವ ನಿಮ್ಮ ಜೊತೆ ಕಳಿಸ್ತಾನೆ? ಮನುಷ್ಯ ಇರೋವಾಗ ಪ್ರೀತಿ ಪ್ರೇಮ ಇರಬೇಕು. ನಿಮ್ಗದು ಬೇಡ ಅಂತ ಅನ್ಸಿದ್ರೆ ನನಗೂ ಕೂಡ ಅದು ಬೇಡ. ನಿಮ್ಗೆ ಸಂಬಂಧಗಳ ಅವಶ್ಯಕತೆ ಇಲ್ಲ ಅಂದರೆ ನನಗೂ ಕೂಡ ಸಂಬಂಧಗಳ ಅವಶ್ಯಕತೆ ಇಲ್ಲ. ನಿಮಗೆ ಸಂಬಂಧಗಳು ಬೇಡ ಅಂದರೆ ನನಗೆ ಎದಕ್ಕೆ ಸಂಬಂಧಗಳು ಬೇಕು? ಅಕ್ಕ ಬೇಡ, ಅಣ್ಣ ಬೇಡ, ತಮ್ಮ ಬೇಡ, ದೊಡ್ಡಪ್ಪ ಬೇಡ, ಅತ್ತೆಗಳು ಮೊದಲೇ ಬೇಡ. ಒನ್ ಆಫ್ ದಿ ವೇಸ್ಟೆಸ್ಟ್ ರಿಲೇಟಿವ್ಸ್. ಓಪನ್ ಅಪ್ ಆಗಿ ಹೇಳ್ತೀನಿ, ನಿಮ್ಮನ್ನ ಕಂಡ್ರೆ ನನಗೇನು ಭಯ ಇಲ್ಲ. ಈ ವಿಡಿಯೋ ನೋಡ್ಬಿಟ್ಟು ಬಂದು ನನಗೆ ಮಾತಾಡುವಂಥ ಅವಶ್ಯಕತೆ ನೆಸೆಸಿಟಿ ನನಗಂತೂ ಇಲ್ಲ ಗುರು. ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಈ ವಿಡಿಯೋ ಲಾಂಗ್ ಆದ್ರೂ ನನ್ಗೇನು ಪರವಾಗಿಲ್ಲ, ನಾನೇನು ಅಂತಾರಲ್ಲ ವಿಡಿಯೋ ಅವ್ರು ನೋಡ್ಲಿ ಇವ್ರು ನೋಡ್ಲಿ ಅನ್ನೋಗೋಸ್ಕರ ನಾನೇನು ಮಾಡಿಲ್ಲ ಗುರು. ನನ್ನ ಮನದಾಳ ಮಾತುಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟ ಇದ್ರೆ ಸಾರಿ, ನಾನು ಕನ್ನಡ ಜನತೆಗೆ ಹೇಳ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಎಲ್ಲಿವರೆಗೂ ಮುಂದಿನ ಅವಶ್ಯಕತೆ ಇಲ್ಲ ನನಗೆ, ನಿಮ್ಮ ಬಗ್ಗೆ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ. ಬಟ್ ನೀವು ಏನು ಮಾಡಿದಿರೋ ಅದನ್ನು ಮಾತಾಡುವಂಥ ನೆಸೆಸಿಟಿ, ಹಕ್ಕು, ರೈಟ್ಸ್ ನನಗಿದೆ. ಆ ರೈಟ್ಸ್ ನನಗಿದೆ. ನಮ್ಮ ಅಪ್ಪನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನೀವು? ನಿಜವಾಗ್ಲೂ ನಮ್ಮ ಅಪ್ಪನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಫಸ್ಟ್ ಹೇಳಿ ನನಗೆ. ಅವ್ರು ನಿಮ್ಗೆ ಏನು ಅನ್ಯಾಯ ಮಾಡಿದಾರೆ? ಅಲ್ಲ, ನೀವು ಹೊಲ ಅಷ್ಟು ಬೇಕಂದ್ರೆ ಬಂದ್ರೆ ಆಯ್ತು ಕೊಡ್ತೀವಿ ಅಂತ ಜನರ ಮುಂದೆ ಹೇಳಿದ್ವಿ, ಆಯ್ತು ತಾನೇ, ಕೊಡ್ತೀವಿ ಅಂತ ಹೇಳಿದೀವಿ. ಅದನ್ನ ಬಿಟ್ಟು ಮತ್ತೆ ನಮಗೆ ದಾರಿ ಬೇಕು ಅದನ್ನು ಕೊಡಿಸ್ಕೊಡು ಅಂದ್ರೆ ನಾವಿಲ್ಲ ನಿಮ್ಗೇನು ಇದು ಮಾಡಕ್ಕ ಕುಂತಿದ್ವಿ. ಅದನ್ನ ಬಿಟ್ಟು ಎಕ್ಸ್ಟ್ರಾ ನೀವು ಮಾತಾಡಂಗಿಲ್ಲ. ನಾನು ಅನಾವಶ್ಯಕವಾಗಿ ನಾನು ಅಂತಾರಲ್ಲ, ನಿಮ್ಮ ಜೊತೆ ಜಗಳ ಕಾಯೋ ಅವಶ್ಯಕತೆ ನನಗಿಲ್ಲ, ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಮ್ಮ ಅಪ್ಪನ ಸಂಬಂಧಿಗಳು ಅಷ್ಟೇ ನೀವು, ನನ್ನ ಸಂಬಂಧಿಗಳಲ್ಲ. ನನ್ನ ಸಂಬಂಧಿ ನನ್ನ ತಂಗಿ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ಸಾಕು ನನಗಷ್ಟು. ಹೊರಗಿನವ್ರು ಯಾರು ಬೇಡ ಗುರು. ಎಲ್ಲ ಲೋಫರ್ ನನ್ನ ಮಕ್ಕಳು, ಕಚಡ ನನ್ನ ಮಕ್ಕಳು ಇರಲ್ಲ. ಸಂಬಂಧಿಕರೆಲ್ಲ ಕಚಡ ನನ್ನ ಮಕ್ಕಳು, ಕಂತ್ರಿ ನನ್ನ ಮಕ್ಕಳು ಇರಲ್ಲ. ಉಂಡು ತಟ್ಟೆಗೆ ಏನಂತಾರಲ್ಲ ವಿಷ ಬೆರೆಸುವಂಥ ಕಲಬೆರಕೆ ನನ್ನ ಮಕ್ಕಳು ಇರಲ್ಲ. ನಿಮ್ಮಂಥ ಕಚಡ ನನ್ನ ಮಕ್ಕಳ ಬಗ್ಗೆ ಮಾತಾಡುವಂಥ ನನಗೆ ನಾನು ಅನಾವಶ್ಯಕವಾಗಿ ಈ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಬಟ್ ಇದು ಅವಶ್ಯಕವಾಗಿದೆ. ನೆನ್ಪಿಟ್ಕೊಳ್ಳಿ ಬ್ರೋ, ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬ ಧರ್ಮರಾಯನು ಕೂಡ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾನೆ. ಶಕುನಿ ಕೂಡ ಒಂದಲ್ಲ ಒಂದು ಕೆಲಸ ಒಳ್ಳೇದು ಮಾಡಿರ್ತಾನೆ. ಕೃಷ್ಣನೂ ಕೂಡ ಮೋಸಗಾರ ಅಂತಾರೆ, ಶಕುನಿನೂ ಕೂಡ ಮೋಸಗಾರ ಅಂತಾರೆ. ಕೃಷ್ಣ ಮಾಡಿದ್ದು ಧರ್ಮಕ್ಕೋಸ್ಕರ, ಶಕುನಿ ಮಾಡಿದ್ದು ಅಧರ್ಮಕ್ಕೋಸ್ಕರ. ಆದ್ರೆ ಶಕುನಿಯಲ್ಲೂ ಕೂಡ ಒಳ್ಳೆತನ ಇತ್ತು, ಕೃಷ್ಣನಲ್ಲೂ ಕೂಡ ಕೆಟ್ಟತನೂ ಇತ್ತು. ಆದರೆ ಕೊನೆಗೆ ಗೆದ್ದಿದೆ ಯಾವುದು? ಧರ್ಮಕ್ಕೋಸ್ಕರ ಕೆಟ್ಟದ್ದು ಮಾಡೋದು ತಪ್ಪಲ್ಲ, ಆದರೆ ಕೆಟ್ಟದ್ದೇ ಧರ್ಮ ಆಗಬಾರ್ದು. ಅದನ್ನ ಮಾತ್ರ ತಿಳ್ಕೊಡ್ರಯ್ಯ ನೀವೆಲ್ಲ. ಅಲ್ಲ, ನನಗೆ ದ್ವೇಷ ಸಾಧಿಸೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ನನಗೆ ಅದಂತೂ ಗೊತ್ತಾಗ್ತಾ ಇಲ್ಲ. ಹೇಳಿ. ಸಂಬಂಧಗಳಂತೂ ಯಾವಾಗಲೂ ಮುರಿದೋಗ್ತಾವೆ ಬಿಡಿ. ಮುರಿದೋಗಿರೋ ಸಂಬಂಧಗಳ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸಂಬಂಧ ಅಂತೂ ಮೊದಲೇ ಬೇಕಾಗೂ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ನಮ್ಮ ದೊಡ್ಡತ್ತೆ ಕೇಳ್ತಾಳೆ, ಬಂಗಾರ ಹಾಕ್ರಿ ಸೈ ಕೊಡ್ತೀನಿ, ಬಂಗಾರ ಹಾಕ್ರಿ ಸೈ ಕೊಡ್ತೀನಿ. ಅಲ್ಲ, ಹಾಕಲ್ಲ ತಂದವ್ರು ಯಾರು? ಆಧಾರ್ ಕಾರ್ಡ್ ಕೇಳಕ್ ಹೋದ್ರೆ ಏನೇ ನೀವು మాత్ಕೊಳ್ಳಲ್ಲ బ్రో. కొనేగా ಒಂದು మాత్ ಹೇಳಕ್ಕೆ ఇష్టపడతాను కేಳಿ. నువ్వు ఎలాగా చేస్తావో ఏం చేస్తావో ఎలాగా చేస్తావో నాకేం అవసరం లేదు. ఫస్ట్ ఆఫ్ ఆల్ నాకంటే అవసరం లేదు. నువ్వు నాన్న గురించి ఎలా బిహేవ్ చేస్తావో, నువ్వు నాన్న గురించి ఎలా ట్రీట్ చేస్తావో, నువ్వు నా నాన్న గురించి ఎలాగ బిహేవ్ చేస్తావో, ఎలా ఉన్నావో ఎలా ఉండలేదో అలాగే నువ్వుకు మాకు రిలేషన్ ಮೇಂಟೈನ್ అయిపోయింది. నా నాన్నకు ఏదో ఒకటి కష్టం వచ్చిందో ನಾನು ಏನನ್ನೂ ಹೇಳಿಲ್ಲ. ಎಡಪಂಥಿ ಬಲಪಂಥಿ ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ, ನ್ಯೂಟ್ರಲ್ ಆಗಿ. ನನಗೆ ಅವಶ್ಯಕತೆ ಇಲ್ಲ ಬ್ರೋ ನಿಮ್ಮ ಜೊತೆ ಕಾದಾಡೋದು, ನಿಮ್ಮ ಜೊತೆ ಅನಾವಶ್ಯಕವಾಗಿ ಹೊಡೆದಾಡೋದು, ನಿಮ್ಮ ಜೊತೆ ಅನಾವಶ್ಯಕವಾಗಿ ಮಾತಾಡೋದು, ನಿಮ್ಮ ಜೊತೆ ಅನಾವಶ್ಯಕವಾಗಿ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮ ಜೊತೆ ಅನಾವಶ್ಯಕವಾಗಿ ಇಲ್ಲದೆ ಇರುವಂಥ ಕೆಲಸಗಳಿಗೆ ಕೈ ಹಾಕೋದು. ದಿಸ್ ಈಸ್ ವೇಸ್ಟ್.
ದಿಸ್ ಇಸ್ ವೇಸ್ಟ್. ಆ್ಯಂಡ್ ನಾನು ಇನ್ನೊಂದು ಮಾತು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನಿಂದ ನೋ ರಿಲೇಟಿವ್ಸ್, ನೋ ರಿಲೇಷನ್ಶಿಪ್ಸ್, ಯಾವುದೇ ಸಂಬಂಧಗಳು ಬೇಡ. ಪ್ರೀತಿ, ಪ್ರೇಮ ಇವು ಯಾವ ಬೇಡ ನನಗೆ. ಸಂಬಂಧಿಕರು ಫಸ್ಟ್ ಆಫ್ ಆಲ್ ಬೇಡವೇ ಬೇಡ. ಇಂಥ ಕಚಡ ಸಂಬಂಧಿಕರು ಬೇಡವೇ ಬೇಡ. ರಕ್ತ ಸಂಬಂಧಿಗಳಂತೂ ಮೊದಲೇ ಬೇಡ ಗುರು. ಇಂಥ ಕಚಡ ಜನರ ಜೊತೆ ಏನಕ್ಕೆ ನಾವು ಬದುಕಬೇಕು? ನಾವಾಗಿರೋಣ, ನಮ್ಮ ಜೊತೆಗೆ ನಾವಿರೋಣ, ನಮಗೆ ಬೇಕಾದವ್ರ ಜೊತೆಗೆ ಇರೋಣ. 4 ಜನರು ಒಳ್ಳೆಯವ್ರು ಬೇಜಾನ್ ಜನ ಇದ್ದಾರೆ, ಕೆಟ್ಟವ್ರು ಎಷ್ಟು ಜನ ಇದ್ದಾರೋ, ಒಳ್ಳೆಯವ್ರು ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ. 100ರಲ್ಲಿ ಒಬ್ಬ ಕೆಟ್ಟವನಾದ್ರೆ 99 ಜನ ಒಳ್ಳೆಯವ್ರು ಸಿಗ್ತಾರೆ ನನಗೆ. ಮೋಸ ಮಾಡೋರು ಹೆಚ್ಚಾದರೆ ಮೋಸ ಹೋಗೋರು ತುಂಬ ಹೆಚ್ಚಾಗಿರ್ತಾರೆ. ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಂಬಿಡಿ, ಇವತ್ತು ಮೋಸ ಮಾಡ್ತಾ ಇದ್ದೀರಾ, ನಾಳೆ ಮೋಸದಲ್ಲಿ ನೀವೇ ಬೀಳ್ತೀರಾ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮಾವೇತ ಯೂತ್ಸಹ ಮಮಕಾಹ ಪಾಂಡವ ಚೈವ ಕಿಂ ಅಕುವರ್ತ್ ಸಂಜಯ. ಶ್ಲೋಕ ಅರ್ಥ ಆದರೆ ಒಳ್ಳೆಯದು. ಪ್ರತಿಯೊಬ್ಬ ತಂದೆಗೂ ತನ್ನ ಮಕ್ಕಳ ಬಗ್ಗೆ ಭಯ ಇದ್ದೇ ಇರುತ್ತೆ. ನನ್ನ ತಂದೆಗಿದ್ದುದು ಕೂಡ ಅದೇ ಭಯನೇ. ಪ್ರತಿಯೊಬ್ಬ ಮಗನಿಗೂ ಕೂಡ ತನ್ನ ತಂದೆಯ ಬಗ್ಗೆ ಭಯ, ಪ್ರೀತಿ, ಕಾಳಜಿ, ಧೈರ್ಯ ಇರುತ್ತೆ. ನಮ್ಮ ಅಪ್ಪ ನಾನು ಹಿಂಗಿದ್ದಾರೆ ಅಂತಾರೆ. ನಮ್ಮ ಅಪ್ಪನಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ನಮ್ಮ ಅಪ್ಪನೇ ನನ್ನ ಲೈಫಲ್ಲಿ ಹೀರೋ. ನಮ್ಮ ಅಪ್ಪನೇ ನನಗೆ ಹೀರೋ. ನಮ್ಮ ಅಪ್ಪನಿಗೆ ಚಿಕ್ಕ ಗಾಯ ಆದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಅಪ್ಪನಿಗೆ ಚಿಕ್ಕ ನೋವು ಆದರೂ ಕೂಡ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಅಪ್ಪನಿಗೆ ಚಿಕ್ಕ ನೋವಾದರೂ ಕೂಡ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅಂಥದ್ರಲ್ಲಿ ನಮ್ಮ ಅಪ್ಪಗೆ ಬಂದ್ಬಿಟ್ಟು ಹೊಡೆದಿರಲ್ಲ ನೀವು, ಅದನ್ನೇ ಸಮರ್ಥನೆ ಮಾಡ್ಕೋತಿರಲ್ಲ ನನ್ನ ಮುಂದೆ ಬಂದ್ಬಿಟ್ಟು. ಅದು ನ್ಯಾಯಯುತವಾಗಿ, ಅಧರ್ಮದಲ್ಲಿ ಇಲ್ಲ. ಏನಾದರೂ ಅನ್ಯಾಯ ಮಾಡಿರ್ಬೇಕಲ್ಲ, ಅದು ನನ್ನ ಮುಂದೆ ಸಮರ್ಥನೆ ಮಾಡ್ಕೊತಿರಲ್ಲ ನೀವು ಬಂದ್ಬಿಟ್ಟು. ನಮ್ಮ ಅಪ್ಪನಿಗೆ ಎಷ್ಟೆಷ್ಟೋ ಕಷ್ಟಗಳು ಕೊಟ್ಬಿಟ್ಟು ಎಷ್ಟೆಷ್ಟೋ ನೋವುಗಳನ್ನ ಕೊಟ್ಟಿದ್ದೀರಾ, ಅದೆಲ್ಲ ನನಗೆ ಗೊತ್ತಿದೆ. ನಾನು ನಿಮ್ಗೆ ಯಾವತ್ತೂ ತಿರುಗಿ ಬಿದ್ದಿಲ್ಲ, ನಿಮ್ಮ ಜೊತೆ ಯಾವತ್ತೂ ದ್ವೇಷ ಬೆಳೆಸಿಲ್ಲ. ಅರ್ಥ ಮಾಡ್ಕೊಳ್ರೆ. ಇವತ್ತು ಬದಲಾಗ್ತಾರೋ ನಾಳೆ ಬದಲಾಗ್ತಾರೋ ಅಂತ ಅನ್ಕೊಂಡಿದ್ದೆ. ಸೊ ಸಂಬಂಧಿಕಗಳು ತುಂಬ ಅವಶ್ಯಕತೆ. ದುಡ್ಡು ಮನುಷ್ಯ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು, ಆಸ್ತಿ ಯಾವಾಗ ಬೇಕಾದ್ರೂ ಮನುಷ್ಯ ಸಂಪಾದನೆ ಮಾಡ್ಬೋದು. ನೀವೇನಂತೀರಲ್ಲ, ಅಲ್ಲ ಸಾವಿರ ತಗೋಬೋದಯ್ಯ. ಸಂಬಂಧಗಳನ್ನ ಯಾವತ್ತೂ ಕೊಂಡ್ಕೊಳಕ್ಕಾಗಲ್ಲ ಕಣ್ರೆ. ಚಿನ್ನ, ಬೆಳ್ಳಿ, ಬಂಗಾರ, ಆಸ್ತಿ, ವಜ್ರ, ವೈಡೂರ್ಯ, ಧನ ಕನಕಾದಿಗಳನ್ನ ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲೂ ಯಾವುದೇ ಹಂತದಲ್ಲೂ ಕೂಡ ಕೊಂಡ್ಕೋಬಹುದು, ಗಳಿಸ್ಕೋಬಹುದು, ವೃದ್ಧಿಸ್ಕೊಳ್ಬಹುದು. ಸಂಬಂಧ ನಂಬಿಕೆಗಳನ್ನ ಅಲ್ಲ ಕಣ್ರೆ. ಐ ಥಿಂಕ್ ನಿಮಗೆ ಸಂಬಂಧಗಳು ಬೇಡವಾಗಿದ್ಮೇಲೆ ನಮಗೇನಕ್ರೆ ನಿಮ್ಮ ಸಂಬಂಧಗಳು. ತುಂಬ ನೋವಾಗತ್ತೆ. ಇರಲಿ, ಎಲ್ಲ ನೋವುಗಳು ಕೂಡ ಮಣ್ಣಾಗಲಿ. ಇದೇ ಮಣ್ಣಲ್ಲಿ ಸಂಬಂಧಗಳು ಕೂಡ ಮಣ್ಣಾಗಲಿ. ನಮ್ಮ ಫ್ಯಾಮಿಲಿ ಕಷ್ಟದಲ್ಲಿದೆಯಾ? ದುಡ್ಡಿಲ್ಲ, ಬಡವರು, ಗುಡ್ಸಲ್ ಮನೆಗಿರೋರು. ನೀವು ಬಿಲ್ಡಿಂಗಲ್ಲಿರೋರು, ನಿಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಇಲ್ಲ. ನಮ್ಮ ಕೈಲಿ ಆಗಲ್ಲ ಕಣ್ರೆ. ಆದರೂ ರೀಸೆಂಟಾಗಿ ಮನೆ ಇದು ಬಿಡಿ, ವೇಸ್ಟ್. ಇದು ಬಿಟ್ಬಿಟ್ಟು ಬೇರೆ ಮ್ಯಾಟ್ರ್ ಬಗ್ಗೆ ಹೇಳೋಣ ಅಂದರೆ, ಮೊನ್ನೆ ರೀಸೆಂಟಾಗಿ ಊರಿಗೆ ಹೋಗಿದ್ದೆ. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ DR ಅಪ್ಲಿಕೇಶನ್ ಆಗ್ತಾ ಇದೆ. ಹೀಗೆ ನಮ್ಮ ರಿಲೇಟಿವ್ಸ್ ಆಗಿ ನಮ್ಮ ಒಬ್ಬರು ಮಾಮಗೆ ಕಾಲ್ ಮಾಡಿದ್ದೆ. ಮನೇಲಿ ದುಡ್ಡು ಕೇಳಿದೆ, ದುಡ್ಡು ಇಲ್ಲ, ಹೆಂಗೆ ಮಾಡ್ತೀನಿ ನೋಡು ಅಂತಂದ್ರೆ, ಸರಿ ಮಾಮಾಗರ ಫೋನ್ ಹಚ್ಚಿ ಕೇಳ್ತೀನಿ, 1,000 ಹಾಕು ಅಂತಂದಾಗ ಅವ್ರಂದ್ರು ಈ ಸಂಬಂಧಗಳು ಬೇಡ ಅಂತ ಅನ್ಸುತ್ತೆ ನನಗೆ. ಸಂಬಂಧಿಕರು ಯಾವಾಗಲೂ ದುಡ್ಡು ನೋಡ್ಬಿಟ್ಟು ಬರ್ತಾರೆ ಗುರು. ಸಂಬಂಧಗಳನ್ನ ಯಾವತ್ತೂ ಯಾರು ಉಳಿಸ್ಕೊಳಕ್ಕೆ ಇಷ್ಟಪಡಲ್ಲ. ಸಿಕ್ಕಾಪಟ್ಟೆ ಹರ್ಟ್ ಮಾಡಿಬಿಡ್ತಾರೆ. ಸಂಬಂಧಿಕರು ಯಾವಾಗಲೂ ಏನಂದ್ರೆ ಗೆದ್ದಾಗ ಬರ್ತಾರೆ, ನೀನು ಸಕ್ಸಸ್ ಆದಾಗ ಬರ್ತಾರೆ. ಸಕ್ಸಸ್ ಆಗೋ ದಾರಿಯಲ್ಲಿ, ನೀನು ಹೋಗೋ ದಾರಿಯಲ್ಲಿ ನಿನಗೇನಾದ್ರೂ ಅಡೆತಡೆಗಳು ಬಂದರೆ, ಕಷ್ಟ ಅಂತ ಬಂದರೆ, ನೀನು ಯಾವತ್ತಾದ್ರಿಗೆ ಹೋಗಿಬಿಟ್ಟು ಸಂಬಂಧಿಕರ ಹತ್ರ ಕೈ ಚಾಚ್ಕೊಂಡು ಕೇಳಿದೆ ಅಂತ ಅನ್ಕೋ, ನಿನ್ನನ್ನು ಅಜೀಬ್ ಮಾಡಿಬಿಡ್ತಾರೆ, ಚೀತು ಅನ್ನೋ ಥರ ಮಾಡಿಬಿಡ್ತಾರೆ. ಮೊನ್ನೆ ಅವತ್ತು 1,000 ರೂಪಾಯಿ ಕೇಳಿದೆ ಗುರು. ನಾನು ಲಿಟ್ರಲಿ 1,000 ಕೇಳಿದೆ. ಎಸ್, ನಾನು ಒಪ್ಕೊತೀನಿ, ನನ್ನ ಹತ್ರ ದುಡ್ಡಿಲ್ಲ. ಎಸ್, ದುಡ್ಡುಗೋಸ್ಕರ ನಾನು ಇಲ್ಲಿ ಧಾರವಾಡದಲ್ಲಿ ಬಂದುಬಿಟ್ಟು ಒಂದು ಹಾಸ್ಟೆಲಲ್ಲಿ ನಾನು PG ನಾನು ಮೇಂಟೆನೆನ್ಸ್ ವರ್ಕ್ ಮಾಡ್ತಿದ್ದೆ. ಅಲ್ಲೇ ಅದ್ರ PG ಮೇಂಟೆನೆನ್ಸ್ ವರ್ಕ್ ಮಾಡ್ಕೊತ ನಾನು ಚಹಾ ಮಾಡ್ತಾ ಇದ್ದೆ. ಚಹಾ ಮಾಡ್ಕೊಂಡು ನನ್ನ ಡೈಲಿ ನ್ಯೂಸ್ ಪೇಪರ್ಗೋಸ್ಕರ ನಾನು ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದೆ. ಡೈಲಿ 300 ರೂಪಾಯಿ ಬರ್ತಾ ಇತ್ತು. ಎಲ್ಲ ಖರ್ಚು ತೆಗೆದು 300 ರೂಪಾಯಿ ಉಳಿತಾ ಇತ್ತು. ಚಹಾ ಮಾಡ್ತಿದ್ದೆ ನಾನು, ನಿಜವಾಗ್ಲೂ ಚಹಾ ಮಾಡ್ತಿದ್ದೆ. ಯೂಟ್ಯೂಬಲ್ಲಿ ವಿಡಿಯೋ ಇದೆ. ಸೊ ಅದು ನಾನು ಫಸ್ಟ್ ಡೇ ಅಂತ ವಿಡಿಯೋ ಶೂಟ್ ಮಾಡಿದ್ದೆ. ಸೊ ರೆಗ್ಯುಲರ್ ಆಗಿ ನಾನು 1 ಮಂತ್ ಚಹಾ ಮಾಡಿದ್ದೀನಿ. ಸಾರಿ 1 ಮಂತ್ ಅಲ್ಲ, ಒಂದು ಹೆಚ್ಚು ಕಡಿಮೆ ಅಷ್ಟು ಮಾಡಿರ್ಬೋದು. ಆಮೇಲೆ ನಾನು ಬಿಟ್ಟು ತಂಗಿ ಮದುವೆ ಅಂತೇಳಿ ಊರಿಗೆ ಹೋದೆ. ಚಹಾ ಮಾರಿದ್ದೀನಿ ಗುರು. ಕಷ್ಟ ಇತ್ತು, ಮನೇಲಿ ದುಡ್ಡು ಕೊಡಲಿಲ್ಲ. ಧಾರವಾಡಗೆ 6 ಮಂತ್ ಹಿಂದೆ 2025 ಡಿಸೆಂಬರ್ 16ನೇ ತಾರೀಕಿಗೆ ಧಾರವಾಡಕ್ಕೆ ಬಂದಿಳಿದಾಗ ನನ್ನ ಹತ್ರ ಕೇವಲ ಅಂದರೆ 28 ರೂಪಾಯಿ ಅಷ್ಟೇ ಇತ್ತು ನಂತವ. ಅಲ್ಲೊಬ್ರು ಆಂಟಿ ನನಗೆ ತುಂಬ ಕೈ ಮುಗಿಬೇಕು. ಅವ್ರಿಗೆ ತುಂಬ ಒಳ್ಳೆಯ ಮನುಷ್ಯರವರು. ಬ್ಯಾಕ್ಗ್ರೌಂಡ್ ನೋಡಲಿಲ್ಲ, ಏನು ನೋಡಲಿಲ್ಲ. ಆಯಿತು ಮಾಡ್ಕೊಂಡಿರೋಪ್ಪ ಅಂತ ಹೇಳ್ಬಿಟ್ಟು ನನಗೆ PG ಮೇಂಟೆನೆನ್ಸ್ ಮಾಡೋಕ್ಕೆ ನನಗೆ ಕೊಟ್ಟರು. ಹೊರಗಿನವರೇ ಆಗ್ತಾರೆ, ಸಂಬಂಧಿಕರು ಯಾರು ಬರಲ್ಲ. ಆಯಿತು, ಆ ಕೆಟಲ್ ತೊಗೊಂಡಿದ್ನಲ್ಲ ನಾನು, ಆ ವಿಡಿಯೋದಲ್ಲಿ ಕೆಟಲ್ ಇದೆಯಲ್ಲ, ಆ ಕೆಟಲ್ ತೊಗೊಳಕ್ಕೆ ಕೂಡ ಆ ಆಂಟಿನ ದುಡ್ಡು ಕೊಟ್ಟಿದ್ರು, 3,500 ರೂಪಾಯಿ. ಆ ದುಡ್ಡು ಟೀ ಮಾರಿ ಮಾಡಿಬಿಡಿ, ದುಡ್ಡನ್ನ ಸೇವ್ ಮಾಡಿ 3,500 ರೂಪಾಯಿ ಅವ್ರಿಗೆ ಹೊಳ್ಕೊಟ್ಟೆ. ಅದು ಇರಲಿ, ನಾನು ಚಹಾ ಮಾಡಿಬಿಟ್ಟು ನಾನು ಎಕ್ಸ್ಟ್ರಾ ಖರ್ಚಿಗೆ, ಇರೋಕ್ಕೆ ಊಟಕ್ಕೆ ಆಂಟಿ ನೋಡ್ಕೋತಾ ಇದ್ರು. ನನಗೆ ಎಕ್ಸ್ಟ್ರಾ ಖರ್ಚಿಗೆ ಬೇಡವಾ, ನೋಟ್ಸ್ ತೊಗೊಳಕ್ಕೆ, ಬುಕ್ಸ್ಗೆ, ಮತ್ತು ನ್ಯೂಸ್ ಪೇಪರ್ಗೆ ಅಂತ ಹೇಳ್ಬಿಟ್ಟು ನಾನು ಓದ್ತಾ ಇದ್ನಲ್ಲ, ಅದಕ್ಕೆ ಅಂತೇಳಿ ನಾನು ಇದ್ದೆ, ಅದನ್ನು ಮಾಡ್ತಿದ್ದೆ. ಅದನ್ನು ಇವ್ರು ಹೆಂಗೆ ಪ್ಲೇ ಮಾಡಿದ್ದಾರೆ ಅಂದರೆ, ಮೊನ್ನೆ ನಾನು DR ಎಕ್ಸಾಮ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನನ್ನ ಹತ್ರ ನಿಜವಾಗ್ಲೂ ಫೋನ್ಪೇಯಲ್ಲಿ 28 ರೂಪಾಯಿನೋ 25 ರೂಪಾಯಿ ಇತ್ತು ಅಂತ ಅನ್ಕೊತೀನಿ ಅಷ್ಟೇ. ಇದು 29 ರೂಪಾಯಿ ಇತ್ತು ನನ್ನ ಫೋನ್ಪೇಯಲ್ಲಿ. ಅಪ್ಲಿಕೇಶನ್ ಹಾಕಬೇಕಾಗಿದೆ, ಪೇಮೆಂಟ್ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ, ಯಾರೂ ಹಾಕಲಿಲ್ಲ. ನಮ್ಮ ಮಾಮ ಫೋನ್ ಹಚ್ಚಿದೆ, ಹೆಂಗೆ ಮಾಮ ಅಪ್ಲಿಕೇಶನ್ ಹಾಕ್ಲಾಗ್ತೀನಿ, ಒಂದು ಸ್ವಲ್ಪ ರೊಕ್ಕ ಹಾಕೊಂಡಾಗ ಚಾ ಮಾರಿ ದುಡ್ಡಲ್ಲಿ ಇಟ್ಟಿ ಅಂತ ಕೇಳಿದ್ರು.
ನಾನು ತಾವ ರೊಕ್ಕ ಇಲ್ಲ ಸದ್ಯಕ್ಕೆ, ಅಲ್ಲೆಲ್ಲ ಧಾರವಾಡದಾಗ ಚಾ ಮಾರಿ ರೊಕ್ಕ ಏನು ಮಾಡಿದ್ವಿ ಚಾ ಮಾರಿ ರೊಕ್ಕ ಏನದು ಏನು ಮಾಡಿದೆ ಅಂತ ಕೇಳಿದ್ರು. ಆವಾಗ ಫ್ಲ್ಯಾಶ್ ಆಯಿತು ನನಗೆ, ಇಷ್ಟೇ, ನೀವು ಓದೋಗೋಸ್ಕರ ಏನಾದರೂ ಕಷ್ಟಪಟ್ಟು ಏನಾದರೂ ಮಾಡಿದ್ರೆ ಇಷ್ಟೊಂದು ಕೀಳಾಗಿ ನೋಡ್ತಾರೆ. ಕಷ್ಟ ಅಂತ ಯಾರ ಹತ್ರನೂ ಹೋಗ್ಬಾರ್ದ್ರಿ. ಇಲ್ಲ, ಅವರು ದುಡ್ಡು ಹಾಕಿಲ್ಲ ಅಂತಲ್ಲ, ಹಾಕಿದ್ದಾರೆ, ಮುಂಚೆ ಒಂದೊಂದ್ಸಲ 2 ಸಲ ದುಡ್ಡು ಹಾಕಿದ್ದಾರೆ. ಆದರೆ ಹಾಕಿಬಿಟ್ಟು ಈ ಥರ ಅಂತಾರೆ, ದುಡ್ಡು ಕೊಟ್ಟು ಹಂಗಿಸ್ತಾರೆ. ಇಂಥವ್ರು ನನಗೆ ಬೇಡವೇ ಬೇಡ, ಅಸಲಿಗೆ ನನಗೆ ಬೇಡವೇ ಬೇಡ. ನಿಜ ಓಪನ್ ಅಪ್ ಆಗಿ ಹೇಳ್ತೀನಿ, ನನಗೆ ಯಾರ್ದು ಮುಲಾಜೆ ಇಲ್ಲ, ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ. ಬೇಡ, ನನಗೆ ಬೇಡ. ಬೇಡ ಅಂದರೆ ಬೇಡ. ನಮ್ಮ ಕರ್ನಾಟಕದ ಜನತೆ ಇದೆ, ನಾನು ನಂಬಿರೋ ಕರ್ನಾಡು ಇದೆ. ಕರ್ನಾಟಕಗೋಸ್ಕರ ನಾನು ಏನು ಬೇಕಾದರೂ, ಎಂಥ ರಿಸ್ಕ್ ಬೇಕಾದರೂ ನಾನು ತೊಗೊತೀನಿ. ನ್ಯಾಯ, ಧರ್ಮ, ನೀತಿ, ಅಧರ್ಮನ ಮಟ್ಟ ಹಾಕೋಗೋಸ್ಕರ, ಒಳ್ಳೆ ಕೆಲಸ ಮಾಡೋಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅನ್ಯಾಯ, ಮೋಸ, ದ್ರೋಹ, ವಂಚನೆ ಯಾವೂ ನನ್ನ ಜೀವನದಲ್ಲಿ ಆಗಿಬರಲ್ಲ. ಮತ್ತು ಯಾರಿಗೆ ಅವಾಚ್ಯವಾದಂಥ ಶಬ್ದಗಳನ್ನ ಯೂಸ್ ಮಾಡೋದು ನನ್ನ ಜೈಮಾನವೇ ಅಲ್ಲ, ಮತ್ತು ಯಾರಿಗೂ ಕೂಡ ದ್ರೋಹ ಮಾಡುವಂಥದ್ದು ಅಲ್ವೇ ಅಲ್ಲ. ಸೊ ಎಂಡ್ ಆಫ್ ದಿ ಮೂಮೆಂಟ್ ವಿಡಿಯೋ ಅನ್ನೆಸೆಸರಿ ಆಗಿ ಹೋಗ್ತಾ ಇದೆ. ಒಂದು ಇನ್ಫಾರ್ಮೇಷನ್ ಏನು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಬೇಕು ಅಂತ ಅನಿಸ್ತಾ ಇದೆ. ನನ್ನ UPSC ಪ್ರಿಪರೇಷನ್ ಈ ಒಂದು ಊರಲ್ಲಿ ಇಷ್ಟೊಂದೆಲ್ಲ ಜರುಗಿರೋದ್ರಿಂದ ಸ್ವಲ್ಪ ಮೈಂಡ್ ವಾಶ್ಔಟ್, ಬ್ರೈನ್ ವಾಶ್ಔಟ್, ಆ ಟೆನ್ಷನ್, ಗಿಜಿ ಅವರ ಮಾಡಿರುವಂಥ ಇಷ್ಟೆಲ್ಲ ದ್ರೋಹಗಳನ್ನ ನೋಡ್ಕೊಂಡು ಹೆಂಗಾಗಿತ್ತು ಅಂದರೆ ತಲೆ ಕಿತ್ತು ಗೊಬ್ಬರ ಹಿಡಿದು ಹೋಗ್ಬಿಟ್ಟಿತ್ತು. ಸೊ ಇನ್ಮೇಲೆ ಏನಾಗುತ್ತಾಗಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಆಯಿತು, ಮೋಸ ಮಾಡ್ತಾರ, ಆಯ್ತು ಮಾಡ್ಕೊಂಡು ಅವರೇ ಚೆನ್ನಾಗಿರಲಿ, ಆ ದೇವ್ರು ಅವ್ರಿಗೆ ಒಳ್ಳೇದು ಮಾಡಿರಲಿ, ಆ ದೇವ್ರು ಅವ್ರಿಗೆ ಸದಾಕಾಲ ಒಳ್ಳೇದಿರಲಿ. ಗೊತ್ತಿದೆ ದೇವರು ಇಲ್ಲ ಅಂತಲೇ, ಅದಕ್ಕೆಲ್ಲ ಇಷ್ಟೊಂದೆಲ್ಲ ಅನ್ಯಾಯ ಜರುಗ್ತಾ ಇರೋದಲ್ವಾ. ಒಳ್ಳೆಯವರಿಗೆ ಒಳ್ಳೆಯದನ್ನು ಯಾವತ್ತೂ ಆಗಲ್ಲ ಗುರು, ಕೆಟ್ಟವ್ರಿಗೆ ಯಾವತ್ತೂ ಕೂಡ ಕೆಟ್ಟದಾಗಲ್ಲ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ, ಕೆಟ್ಟವ್ರಿಗೆ ಕೆಟ್ಟದಾಗಲ್ಲ. ಒಳ್ಳೆಯವರಿಗೆ ಕಷ್ಟ ಬರುತ್ತೆ, ಕೊನೆ ಕೈ ಹಿಡಿತಾರೆ ಅಂತ ಹೇಳ್ತಾರಲ್ಲ, ನನಗಂತೂ ಏನೂ ಅನ್ನಿಸ್ತಾ ಇಲ್ಲ. ಬಟ್ ಆದರೂ ನಾನು ನಂಬಿರೋ ದೇವ್ರ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಪರಿಶ್ರಮದ ಮೇಲೆ ನನಗೆ ನಂಬಿಕೆ ಇದೆ. ಆಗಿದ್ದೆಲ್ಲ ಆಗೋಯ್ತು, ಹೊಸದಾಗಿ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಇರೋ ಈ ಜರ್ನಿಯಲ್ಲಿ ಸಂಬಂಧಿಕರು, ರಕ್ತ ಸಂಬಂಧಿಗಳು, ರಿಲೇಟಿವ್ಸ್ ಯಾರೂ ಇರೋಲ್ಲ. ನಾನು, ನನ್ನಲ್ಲಿರೋ ನಾನು, ನನಗೆ ಬೇಕಾಗಿರೋ ನಾನು ಏನಾಗಬೇಕು ಅಂದ್ಕೊಂಡಿರೋ ನಾನು, ನನ್ನ ಗುರಿ, ನನ್ನ ಕನಸೇನಿದೋ, ನನ್ನ ಕನಸಲ್ಲಿ ಕಂಡಿರುವಂಥ ನಾನು. ಎಂಡ್ ಆಫ್ ದಿ ಮೂಮೆಂಟ್ ನನ್ನ ಸರ್ಕಲ್ಲೇ ನಾನು. ಐ ವಾಂಟ್ ಟು ಲಿವ್ ಅಲೋನ್, ಐ ಡೋಂಟ್ ನೀಡ್ ಎನಿ ರಿಲೇಷನ್ಶಿಪ್, ಎನಿ ರಿಲೇಟಿವ್ಸ್ ಆ್ಯಂಡ್ ಎನಿ ಫ್ರೆಂಡ್ಸ್ ಸರ್ಕಲ್ಸ್. ಅಕ್ಕರ್ಗೆ ನಾಕೇಂಟಿ ಅವಶ್ಯಗಳಿದು, ನಾಲ್ಕು ಅವಶ್ಯ ಇಷ್ಟೇ, ಜನರ ಪ್ರೀತಿ ಅಷ್ಟೇ ಬೇಕು ನನಗೆ. ಆ ಜನರ ಪ್ರೀತಿಗೋಸ್ಕರ ನಾನು ಏನು ಮಾಡೋಕ್ಕೂ ನಾನು ಸಿದ್ಧ, ಜನರ ಸೇವೆ ಮಾಡೋಕ್ಕೆ ನಾನು ಏನು ಬೇಕಾದರೂ ಸಿದ್ಧ. ನಾನು ಈ ಪ್ರಿಪ್ರೇಷನ್ ಮಾಡ್ತಾ ಇರೋ ಉದ್ದೇಶನೇ ನನ್ನ ಲೈಫಲ್ಲಿ ನಡೆದಿರುವಂಥ ಅನ್ಯಾಯಗಳು, ನಮ್ಮ ಅಪ್ಪಗೆ ನಡೆದಿರುವಂಥ ಮೋಸಗಳು, ಇಂಥ ಮೋಸ ಅನ್ಯಾಯಗಳು ಯಾರ ಜೀವನದಲ್ಲಿ ನಡಿಬಾರ್ದು, ಯಾರಿಗೂ ಕೂಡ ಇಂಥ ಪ್ರಮಾದ ಜರುಗಬಾರ್ದು, ಒಳ್ಳೆಯವ್ರಿಗೆ ಒಳ್ಳೆಯದೇನೆ ಮಾಡಬೇಕು ಅನ್ನೋಗೋಸ್ಕರ ಈ ದಾರಿನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ದಾರಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ನಾನು ಒಳ್ಳೆ ದಾರಿನೇ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ದಾರಿ ಕೆಟ್ಟದಂತ ಅನ್ಸಿದ್ರೆ ಸೊ ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗ್ಬಿಡಿ, ನಿಮ್ಮ ದಾರಿ ನೀವು ನೋಡ್ಕೊಂಬಿಡಿ. ಸೊ ನನಗೆ ಅವಶ್ಯಕತೆ ಇಲ್ಲ, ಯಾರು ಬಂದ್ಬಿಟ್ಟು ನನ್ನನ್ನು ಮೆಚ್ಚೋ ಅವಶ್ಯಕತೆ ಇಲ್ಲ, ಯಾರು ಬಂದ್ಬಿಟ್ಟು ನನ್ನನ್ನು ಹೊಗಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರ ಕಡೆಯಿಂದ ಹೋಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರನ್ನ ಮೆಚ್ಚಿಸ್ಕೊಳ್ಬೇಕು ಅವಶ್ಯಕತೆ ಇಲ್ಲ, ಯಾರಿಗೋಸ್ಕರನೂ ನಾನು ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ನನಗೋಸ್ಕರ ಮಾಡ್ತೀನಿ. ಮೋಸ ಹೊಂದಿರುವಂಥ ಜನರು ಮತ್ತು ಕಷ್ಟದಿಂದ ಬಳಲಿರುವಂಥ ಜನರಿಗೋಸ್ಕರ ನಾನು ಬದುಕ್ತೀನಿ. ಎಂಡ್ ಆಫ್ ದಿ ಮೂಮೆಂಟ್ ನನ್ನ ಸರ್ವಿಸ್ ಎಲ್ಲ ಕಷ್ಟದಿಂದ ಮತ್ತು ತುಂಬ ನೊಂದಿರುವಂಥ ವ್ಯಕ್ತಿಗಳಿಗೋಸ್ಕರ ನನ್ನ ಸೇವೆ ಯಾವಾಗಲೂ ಮೀಸಲಾಗಿರುತ್ತೆ. ನನ್ನ ಮುಂದಿನ ಜೀವನದ ಪ್ರತಿಯೊಂದು ಉದ್ದೇಶವೂ ಕೂಡ ಕಷ್ಟದಿಂದ, ಮೋಸದಿಂದ ಮತ್ತು ಸಂಕಷ್ಟದಲ್ಲಿ ಬರುತ್ತಾ ಇರುವಂಥ ವ್ಯಕ್ತಿಗೆ ನನ್ನ ಇಡೀ ಜೀವನ ಮುಡುಪಾಗಿಡುತ್ತೀನಿ. ಅದು ಯಾವುದೇ ವ್ಯಕ್ತಿ ಆಗಿರಲಿ ಸರಿ, ನನಗೆ ಜಾತಿ, ಧರ್ಮ, ಮತ, ಮತ್ಸರ ಇವ್ಯಾವು ನನಗೆ ಅವಶ್ಯಕತೆ ಇಲ್ಲ, ಇವ್ಯಾವು ನನಗೆ ಬೇಕಾಗೂ ಇಲ್ಲ. ಏನು ಗುರು ಜಾತಿ? ಯಾವ ಜಾತಿ? ಮನುಷ್ಯನಿಂದ ಸಂಸ್ಕಾರ ಹುಟ್ಟಿದೆ ವಿನಃ ಸಂಸ್ಕಾರದಿಂದ ಮನುಷ್ಯ ಹುಟ್ಟಿಲ್ಲ. ಮನುಷ್ಯನಿಂದ ಜಾತಿ ಹುಟ್ಟಿದೆ ವಿನಃ ಜಾತಿಯಿಂದ ಮನುಷ್ಯ ಹುಟ್ಟಿಲ್ಲ. ಮನುಷ್ಯನಿಂದ ಧರ್ಮ ಹುಟ್ಟಿದೆ ವಿನಃ ಧರ್ಮದಿಂದ ಮನುಷ್ಯ ಹುಟ್ಟಿಲ್ಲ. ದೇಶ, ತಾಯಿನಾಡು ಇದು ಮುಖ್ಯ. ಮನುಷ್ಯನಿಗೆ ಬೇಕಾಗಿರೋದು ಇಷ್ಟೇ, ತಾಯಿನಾಡಿಗೋಸ್ಕರ ಯಾವತ್ತೂ ಕೆಲಸ ಮಾಡಿ, ಯಾವತ್ತೂ ದ್ರೋಹ ಮಾಡಕ್ಕೆ ಹೋಗ್ಬೇಡಿ. ನಿಯತ್ತಿನಿಂದ ಇರಿ, ನಿಯತ್ತಿನಿಗೋಸ್ಕರ ಕೆಲಸ ಮಾಡಿ. ಯಾವುದೇಗೋಸ್ಕರ ಅನಾವಶ್ಯಕವಾಗಿ ಮಾಡುವಂಥ ಕೆಲಸಗಳು ಯಾವುದು ಕೂಡ ದಂಡಿಗೆ ಬರಲ್ಲ ಗುರು. ಯಾರು ಕೂಡ ನಿಮಗೆ ದಂಡಿಗೆ ತರೋದು ಇಲ್ಲ. ನಿಮಗೆ ಜನ ಸ್ಟಾರ್ಟಿಂಗ್ ಏನಂತಾರೆ, ಒಳ್ಳೆಯವನು ಅಂತ ಅನ್ಬೋದು, ಲಾಸ್ಟಿಗೆ ಯಾವುದೇ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ. ನೀವು ಮಾಡಿರುವಂಥ ಕಚಡ ಕೆಲಸಗಳನ್ನ ಗೊತ್ತಾದರೆ ಜನ ಬೆಳೆಸ್ತಾರೂ ಹೌದು, ಆಮೇಲೆ ಹಾಕಿ ಒದಿತಾರೂ ಹೌದು. ಒದಿಸ್ಕೊಳ್ಳುವಂಥ ಕೆಲಸ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ. ಜನ ನಾಯಕರನ್ನ ಹುಡ್ಕೊಂಡು ಹೋಗ್ತಾರೆ, ನನಗೆ ಅದು ಗೊತ್ತಾಗ್ತಾ ಇಲ್ಲ. ಜನ ನಾಯಕರನ್ನ ಏನಕ್ಕಾಗಿ ಹುಡ್ಕೊಂಡು ಹೋಗ್ಬೇಕು? ದಿಸ್ ಇಸ್ ಡೆಮೋಕ್ರಸಿ, ದಿಸ್ ಇಸ್ ಡೆಮೋಕ್ರೆಟಿಕ್ ಕಂಟ್ರಿ. ನೀವೇನಕ್ಕಯ್ಯ ಜನರು ನಾಯಕರನ್ನ ಹುಡ್ಕೊಂಡು ಹೋಗ್ತೀರಿ? ನಿಮ್ಮಲ್ಲಿ ಒಬ್ಬ ನಾಯಕ ಇದ್ದಾನೆ, ನಿಮ್ಮೊಳಗೊಬ್ಬ ನಾಯಕ ಇದ್ದಾನೆ, ನನ್ನಲ್ಲಿ ಒಬ್ಬ ನಾಯಕ ಇದ್ದಾನೆ, ನಿಮ್ಮಲ್ಲಿ ಒಬ್ಬ ನಾಯಕ ಇದ್ದಾನೆ. ಪ್ರಶ್ನೆ ಮಾಡುವಂಥ ಕೌಶಲ್ಯತೆ, ಪ್ರಶ್ನೆ ಮಾಡುವಂಥ ಧೀರತೆ, ಧೀಮಂತತೆ, ದಿಟ್ಟತನ ನಿಮ್ಮಲ್ಲಿ
ಜಾಗರೂಕತೆಗೊಳ್ಳಬೇಕು. ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳಬಾರದು. ಪ್ರತಿಯೊಂದು ಕೆಲಸದಲ್ಲಿಯೂ, ಪ್ರತಿಯೊಂದು ಹಂತದಲ್ಲಿಯೂ, ಪ್ರತಿಯೊಂದು ಇಲಾಖೆಯಲ್ಲಿಯೂ, ಯಾವುದೇ ಸ್ಥಳದಲ್ಲಿಯೂ ಕೂಡ ಪ್ರಶ್ನೆ ಮಾಡದೆ ಯಾವುದನ್ನು ಒಪ್ಪಿಕೊಳ್ಳಬಾರದು. ಕರಪ್ಷನ್, ದಿಸ್ ಈಸ್ ಕರಪ್ಷನ್. ಜನರು ಒಳ್ಳೇದಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅಷ್ಟೇ. ನನ್ನ ಮುಂದೆ ನನ್ನ ನಾಗರಿಕ ಸೇವೆ ನಾನು ಸೇರಿದ ಮೇಲೆ ನನ್ನ ಫಸ್ಟ್ ಪ್ರೆಫರೆನ್ಸ್ ಈಸ್ ಜನರ ಹಿತರಕ್ಷಣೆ, ಜನರ ಒಳಿತು. ಕರಪ್ಷನ್ ಅಗೇನೆಸ್ಟ್ ನನ್ನ ಫೈಟ್ ಯಾವಾಗಲೂ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ, ನೀನು ಯಾವಾಗೂ ಒಬ್ಬರ ವಿರುದ್ಧ ನೀನು ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ನೀನೇ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಡ್ತೀಯ ಲಾಸ್ಟ್ಗೆ. ಅರ್ಥ ಆಯ್ತು ಅನ್ಕೊತೀನಿ. ಇದೇ ಒಂದು ಭಯ ಅಂತ ನಮ್ಮ ದೇಶದಲ್ಲಿ ಕ್ವಶನ್ ಮಾಡೋರ ಸಂಖ್ಯೆ ತುಂಬ ಕಮ್ಮಿ ಆಗಿದೆ. ಎಲ್ಲರೂ ಕೂಡ ಬ್ರಿಟಿಷರ ಎಜುಕೇಷನ್ ಸಿಸ್ಟಮಲ್ಲಿನೇ ಹೋಗ್ತಾ ಇದ್ದಾರೆ. ಅವರು ಎಜುಕೇಷನ್ ಸಿಸ್ಟಮ್ನ ಅವ್ರ ಸಲುವಾಗಿ ಮಾಡ್ಕೊಂಡಿದ್ರು, ಯಾರು ಕ್ವಶನ್ ಮಾಡಬಾರ್ದು ಅಂತ. ನಾವು ಕೂಡ ಅದನ್ನೇ ಫಾಲೋ ಆಗ್ತಾ ಇದ್ವಿ. ಬಟ್ ಕ್ವಶನ್ ಮಾಡೋದನ್ನ ಕಲೀರಿ. ನಿಮ್ಮ ಗ್ರಾಮ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ, ನಿಮ್ಮ ದೇಶ, ನಿಮ್ಮ ಈ ಇಡೀ ಭೂಮಿಯ ಬಗ್ಗೆ ಏನು ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ನಿಮ್ಮ ಗ್ರಾಮದಲ್ಲಿ ಏನು ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಎಷ್ಟು ಸ್ಕೀಮ್ ಆಗಿದೆ, ಎಷ್ಟು ಫಂಡ್ ರಿಲೀಸ್ ಆಗಿದೆ ಅದನ್ನೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ನಿಮ್ಗೇನು ಮಾಡಲ್ಲ ಮರೆ, ರಿಸರ್ಚ್ ಮಾಡ್ತೀನಿ, ತಿಳ್ಕೊತೀನಿ, ಜನರಿಗೆ ಹೇಳ್ತೀನಿ ಅಷ್ಟೇ. ಎಲ್ಲ ಜನರು ಮಾಡ್ತಾರೆ, ನಾನೇನು ಮಾಡಲ್ಲ. ಜನರಿಗೆ ತಿಳಿಸ್ಬೇಕು ಅಷ್ಟೇ, ತಿಳಿಸೋದು ಅಷ್ಟೇ ನನ್ನ ಕೆಲಸ. ಓಕೆ, ವಿಡಿಯೋ ಸಿಕ್ಕಾಪಟ್ಟಿ ಲೆಂತ್ ಆಗೋಯ್ತು. ನನ್ನ ನೆಕ್ಸ್ಟ್ ಪ್ರಿಪ್ರೇಷನ್ ಲೆವೆಲ್ ಬೆಸ್ಟಾಗಿ ಮಾಡ್ಕೊಂಡು ಹೋಗೋಣ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ UPSC ಸಿಲೆಬಸ್ ಕಾಪಿ ಮತ್ತು ಸ್ಟೇಟ್ ಸಿಲೆಬಸ್ಸಲ್ಲಿ ನಾನು ಇದೆ ಸಿವಿಲ್, DR, CAR, KSRP ಸ್ಟೇಟಲ್ಲಿ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳನ್ನ ಕೂಡ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರಗೋಸ್ಕರನೂ ಓದಬೇಕು. ಏನಕ್ಕೆ ಅಂದರೆ ನನಗೊಂದು ಸ್ವಲ್ಪ ಫೈನಾನ್ಸಿಯಲಿ ಇಲ್ ಸೆಕ್ಯೂರ್ಡ್ ಫ್ಯಾಮಿಲಿ ಆಗಿರೋದ್ರಿಂದ ಫೈನಾನ್ಸಿಯಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ. ರೆಂಟ್ ಕೊಡೋಕ್ಕೂ ದುಡ್ಡಿಲ್ಲ, ತಿನ್ನೋಕ್ಕೂ ಉಣ್ಣೋಕ್ಕೂ. ಅಪ್ಲಿಕೇಶನ್ ಹಾಕೋಕ್ಕಂತೂ ಮೊದಲೇ ದುಡ್ಡಿಲ್ಲ. ಮೊದಲೆಲ್ಲ 200 ರೂಪಾಯಿ 300 ರೂಪಾಯಿ ಎಲ್ಲ ಇತ್ತು ಅಪ್ಲಿಕೇಶನ್. ಇವಾಗ 700 ರೂಪಾಯಿ ಮಾಡಿದ್ದಾರೆ. ಅಪ್ಪ, ಈ ಜನರು, ಈ ಗೋರ್ಮೆಂಟು ಏನು ಒಂದು ಗೊತ್ತಾಗ್ತಾ ಇಲ್ಲ. ಏನೇ ಆಗಲಿ ಎಲ್ಲೋ ಏನೋ ಮಾಡಿಬಿಟ್ಟು ಐ ಥಿಂಕ್ ಯೂಟ್ಯೂಬ ಮಾನಿಟೇಷನ್ ಆನ್ ಆಗುತ್ತಂತ ಅದನ್ನು ಕೂಡ ಚಿಕ್ಕ ಹೋಪ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೆ. ಸೊ ಅದು ಕೂಡ ಐ ಥಿಂಕ್ ಯಾಕೋ ಡಿಲೇ ಆಗ್ತಾ ಇದೆ. ಹೀಗೆ ಆದರೆ ಈ ತಿಂಗಳ ಜರ್ನಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆಗಸ್ಟ್ 8ನೇ ತಾರೀಕಿಗೆ ಎಕ್ಸಾಮ್ ಇದೆ, ಅದಕ್ಕೂ ಕೂಡ ಕಷ್ಟ ಆಗುತ್ತೆ. ಏನೋ ಎಲ್ಲೋ ವರ್ಕ್ ಮಾಡಬೇಕು, ಮಾಡೋಣ, ಏನೋ ವರ್ಕ್ ಮಾಡೋಣ, ಕೊನೆಗೆ ಗೆಲ್ಲೋಣ, ಧರ್ಮ ಗೆಲ್ಲಬೇಕು.